Hi, hello everyone. Welcome to Physics Valla Kannada. ನಾನು ನಿಮ್ಮ ಫಿಸಿಕ್ಸ್ ಫ್ಯಾಕಲ್ಟಿ ಮಲ್ಲಿಕಾರ್ಜುನ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನ್ಯೂ ಚಾಪ್ಟರ್ ವಿಚ್ ಇಸ್ ಥರ್ಮೋಡೈನಮಿಕ್ಸ್. ಸೊ ಥರ್ಮೋಡೈನಮಿಕ್ಸ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಲೆಕ್ಚರ್ 1. ಸೊ 2 ಪಾರ್ಟಲ್ಲಿ ಈ ಲೆಕ್ಚರ್ನ ಕಂಪ್ಲೀಟ್ ಮಾಡೋಣ. ಸೊ ಬೇಸಿಕಲಿ ಥರ್ಮೋಡೈನಮಿಕ್ಸ್ ಅಂದ್ರೇನು ಮತ್ತು ಈ ಚಾಪ್ಟ್ರಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ಫಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಈ ಕ್ಲಾಸಲ್ಲಿ ನಾವು ಥರ್ಮಲ್ ಈಕ್ವಿಲಿಬ್ರಿಯಮ್ ಅಂದ್ರೇನು, ಲಾಸ್ ಆಫ್ ಥರ್ಮೋಡೈನಮಿಕ್ಸ್, ಥರ್ಮೋಡೈನಮಿಕ್ ಪ್ರೊಸೆಸಸ್ ಮತ್ತು ಪಿ ವಿ ಡಯಾಗ್ರಾಮ್ಸ್ ಅಥವಾ ಪ್ರೆಷರ್ ವಾಲ್ಯೂಮ್ ಡಯಾಗ್ರಾಮ್ಸ್ ಅಂತೇಳಿ ಡಿಸ್ಕಸ್ ಮಾಡ್ತೀವಿ. ಸೊ ಅದಾದಮೇಲೆ ವರ್ಕ್ ಡನ್ ಏನು, ಅಡಿಯಾಬ್ಯಾಟಿಕ್ ಈಕ್ವೇಷನ್ಸ್ ಏನು, ಇದೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಏನು, ಫಸ್ಟ್ ಆಫ್ ಆಲ್ ಥರ್ಮೋಡೈನಮಿಕ್ಸ್ ಅಂದರೆ ಏನು ಸರ್? ಥರ್ಮೋಡೈನಮಿಕ್ಸ್, ಸಿ ಇಟ್ ಈಸ್ ಒನ್ ಆಫ್ ದ ಇಂಡಿಪೆಂಡೆಂಟ್ theory apart from mechanics, rotational mechanics, electrostatics. So thermodynamics kuda one independent theory and it is also a interdisciplinary branch. Thermodynamics ina ನೀವು physics allu study ಮಾಡ್ತೀರಾ, chemistry ನಲ್ಲೂ study ಮಾಡ್ತೀರಾ, okay na? So it is an interdisciplinary branch. It talks about how reactions proceed, what is favorable, what is not favorable, what is the future in terms of thermodynamic variables like pressure, volume, temperature. ಈ ವೇರಿಯಬಲ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾ ವಾಟ್ ಈಸ್ ದ ಫ್ಯೂಚರ್ ಗೋಯಿಂಗ್ ಟು ಬಿ, ಆ ಪ್ರಿಡಿಕ್ಷನ್ ನಮ್ಮ ಥರ್ಮೋಡೈನಮಿಕ್ಸಲ್ಲಿ ನಾವು ಮಾಡ್ತೀವಿ. ಸೊ ಥರ್ಮೋ ಹೀಟ್, ರೈಟ್? ಥರ್ಮೋ ಹೀಟ್ ಆ್ಯಂಡ್ ಟೆಂಪರೇಚರ್. ಡೈನಮಿಕ್ಸ್ ಮೀನ್ಸ್ ಸಿ ಕೈನಮ್ಯಾಟಿಕ್ಸ್ ಆ್ಯಂಡ್ ಡೈನಮಿಕ್ಸಲ್ಲಿ ನಾವು ಎಫೆಕ್ಟ್ ಮತ್ತು ಕಾಸ್ ಅಲ್ವಾ? ಸೊ ಅದೇ ಥರ ಇಲ್ಲಿ ಹೀಟ್ ಕಾಸಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಥರ್ಮೋಡೈನಮಿಕ್ಸ್ ಅಂದರೆ ಥರ್ಮೋ ಅಂದರೆ ಹೀಟ್ ಆರ್ ಟೆಂಪರೇಚರ್, ಡೈನಮಿಕ್ಸ್ ಅಂದರೆ ಸ್ಟಡಿ ಆಫ್ ಕಾಸ್. ಸೊ ನಾವಿಲ್ಲಿ ಹೀಟ್ ಎಫೆಕ್ಟ್ಸನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಹೀಟ್ ಎಫೆಕ್ಟ್ಸ್ ಅಂಡ್ ಹೀಟ್ ಕಾಸಸ್, ಹೀಟ್ ಎಫೆಕ್ಟ್ಸ್ ಅಂಡ್ ಹೀಟ್ ಕಾಸಸ್, ಹೀಟ್ ಕಾಸಸ್ ಬಗ್ಗೆ ಫೋಕಸ್ ಮಾಡ್ತಾ ಹೋಗ್ತೀವಿ, ಓಕೆನಾ? ಅದನ್ನು ನಾವು ಥರ್ಮೋಡೈನಮಿಕ್ಸ್ ಅಂತೇಳಿ ಕರಿತೀವಿ. ದ ಸ್ಟಡಿ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಮೆಕ್ಯಾನಿಕಲ್ ವರ್ಕ್, ಓಕೆ, ಹೀಟ್ ಅಂಡ್ ಅದರ್ ಫಾರ್ಮ್ಸ್ ಆಫ್ ಎನರ್ಜಿ ಅಂಡ್ ಎನರ್ಜಿ ಟ್ರಾನ್ಸ್ಫರ್ ಈಸ್ ನೋನ್ ಆಸ್ ಥರ್ಮೋಡೈನಮಿಕ್ಸ್. ಸೊ ಈ ಎಲ್ಲ ವೇರಿಯಬಲ್ಸನ್ನು ನಾವು ಸ್ಟಡಿ ಮಾಡೋದನ್ನೇ ಥರ್ಮೋಡೈನಮಿಕ್ಸ್. ಸಿಂಪಲ್ ವರ್ಡ್ಸಲ್ಲಿ ಇಟ್ ಈಸ್ ದ ಹೀಟ್ causes or heat effects study, okay na? Clear? Thermodynamics clear? So first of all, thermodynamics, it's about heat. Eventually system ಏನು ಮಾಡೋಕ್ಕೆ ಟ್ರೈ ಮಾಡುತ್ತೆ, ಸಿಸ್ಟಮ್ ವಾಂಟ್ಸ್ ಟು ಗೋ ಟು ಈಕ್ವಿಲಿಬ್ರಿಯಮ್. ಸೊ ಇಲ್ಲಿ ಥರ್ಮೋಡೈನಮಿಕ್ಸಲ್ಲಿ ಸಿಸ್ಟಮ್ ವಾಂಟ್ಸ್ ಟು ಗೋ ಟು ಥರ್ಮಲ್ ಈಕ್ವಿಲಿಬ್ರಿಯಮ್. ಥರ್ಮಲ್ ಈಕ್ವಿಲಿಬ್ರಿಯಮ್ ಅಂದ್ರೇನು? ಥರ್ಮಲ್ ಈಕ್ವಿಲಿಬ್ರಿಯಮ್ ಈಸ್ ದ ಫ್ಲೋ ಆಫ್ ಎನರ್ಜಿ. Okay, energy flows in the form of heat from hot body to cold body in contact till they attain same temperature. So thermal equilibrium ಏನು ಹೇಳುತ್ತೆ? heat flow ಆಗತ್ತೆ ಡಿಫ್ರೆಂಟ್ ಬಾಡೀಸ್ ನಡುವೆ ಅಟ್ ಡಿಫ್ರೆಂಟ್ ಟೆಂಪರೇಚರ್. ಓಕೆ, ಬಾಡಿ ಎ ಇದೆ, ಅನದರ್ ಬಾಡಿ ಬಿ ಇದೆ. ಓಕೆ, ಬಾಡಿ ಬಿ. ಇಲ್ಲಿ ನಾವೇನು ಹೇಳ್ತಾ ಇದ್ದೀವಿ? heat flows from A to B. ಯಾವಾಗ? if A is at a higher temperature than B. so T1 is greater than T2 ಅಂತ ಹೇಳೋಣ. ಆ ಕೇಸಲ್ಲಿ ಹೀಟ್ ವಿಲ್ ಫ್ಲೋ ಫ್ರಮ್ ಎಲ್ಲಿಂದ ಎಲ್ಲಿಗೆ? A to B ಗೆ ಹೀಟ್ ಫ್ಲೋ ಆಗುತ್ತೆ, ಓಕೆನಾ? ಸೊ ದಿಸ್ ಹೀಟ್ ಫ್ಲೋಸ್ ಟಿಲ್ ವೆನ್, ಎಲ್ಲಿ ತನಕ? ಇಟ್ ಕೆನಾಟ್ ಫ್ಲೋ ಫಾರ್ ಎವರ್. ಸೊ ದಿಸ್ ಹೀಟ್ ಫ್ಲೋ ವಿಲ್ ಹ್ಯಾಪನ್ only till they attain thermal equilibrium. thermal equilibrium ಅಂದ್ರೇನು? ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್ ಎರಡರ ಟೆಂಪರೇಚರ್ ಕೂಡ ಸೇಮ್ ಇದೆ ಅಂತ, ಎ ಮತ್ತು ಬಿ. ಈಗ ಎರಡೂ ಕೂಡ ಏನು ಮಾಡುತ್ತೆ? ಈಕ್ವಲ್ ಟೆಂಪರೇಚರ್ನ ಅಟೈನ್ ಮಾಡುತ್ತೆ. ಆಫ್ಟರ್ ಸರ್ಟೈನ್ ಟೈಮ್ ಟಿ, ದೆನ್ ಹೀಟ್ ಫ್ಲೋ ಸ್ಟಾಪ್ಸ್. ಹೀಟ್ ಫ್ಲೋ stops when T, both the temperature
of objects is equal. Temperature of A equal to temperature of B. ಈ ಕೇಸಲ್ಲಿ ಏನಾಗುತ್ತೆ, ಟೆಂಪರೇಚರ್ heat flow stop ಆಗುತ್ತೆ. Two bodies are said to be in thermal equilibrium if both are at the same temperature. Okay? Yes, sir. Now, that is the final state. ಯಾವುದೇ ಬಾಡೀಸ್ ಟೆಂಪರೇಚರ್ ಏನೇ ಇರಲಿ, ಇನಿಷಿಯಲಿ ಟೆಂಪರೇಚರ್ ಡಿಫ್ರೆಂಟ್ ಇರ್ಬೋದು. ಫೈನಲಿ ವಾಟ್ ದೇ ವಾಂಟ್ ಟು ಡೂ, ದೇ ವಾಂಟ್ ಟು ಅಚೀವ್ ಥರ್ಮಲ್ ಈಕ್ವಿಲಿಬ್ರಿಯಮ್. ಸೊ ಹೌ ಡು ವಿ ಎಕ್ಸ್ಪ್ಲೈನ್ ದಿಸ್? ಇದನ್ನು ಯಾವ ಥರ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು? ದೆರ್ ಆರ್ ಡಿಫ್ರೆಂಟ್ ಲಾಸ್ ಆಫ್ ಥರ್ಮೋಡೈನಮಿಕ್ಸ್. ಸೊ ಅದರ ಬೇಸಿಸ್ ಮೇಲೆ ಆ ಲಾಸನ್ನು ನಾವು ಫಾಲೋ ಮಾಡಿಕೊಂಡು ಯಾವ ರೀತಿ ಥರ್ಮಲ್ ಈಕ್ವಿಲಿಬ್ರಿಯಮ್ ಅಟೇನ್ ಆಗುತ್ತೆ ಅನ್ನೋದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ zeroth law. Why zeroth law? See, somebody named it first law. ಅದಾದಮೇಲೆ someone came and figured out another law. ಬಟ್ ಈ ಲಾ ಏನಿದೆ, ಇಟ್ ಈಸ್ ಮೋರ್ ಪ್ರಿಯರ್ ದ್ಯಾನ್ ದ ಫಸ್ಟ್ ಲಾ. ಅದಕ್ಕೆ ನಾವು zeroth law ಅಂತ ಹೇಳಿ ಕರಿತಿದ್ದೀವಿ. ಫಸ್ಟ್ ಲಾ ಕಂಡಿಡಿದೆ, ಬಟ್ ಇನ್ನೊಂದು ಸೆಕೆಂಡ್ ಲಾ ಬರ್ತಾ ಇದೆ. ಬಟ್ ದಟ್ ಸೆಕೆಂಡ್ ಲಾ ಈಸ್ ಮೋರ್ ಪ್ರೈಮರಿ ದ್ಯಾನ್ ಫಸ್ಟ್ ಲಾ. ಇದು ಫಸ್ಟು, ಅದಾದಮೇಲೆ ಇದು. ಅದಕ್ಕೆ ನಾವು ಸೊ ವಿ ಕಾಲ್ ಇಟ್ zeroth law. ನೋ ಕನ್ಫ್ಯೂಷನ್. ಥರ್ಮೋಡೈನಮಿಕ್ಸಲ್ಲಿ ಮಾತ್ರ zeroth law ಅಂತ ಬರುತ್ತೆ. ಡೋಂಟ್ ವರಿ. ವೈ? ಬಿಕಾಸ್ ಇಟ್ಸ್ ಅನ್ ಕಾನ್ಸಿಕ್ವೆನ್ಸ್ ಆಫ್ ಆರ್ಡರಿಂಗ್ ಅಷ್ಟೇ. ಸೊ zeroth law ಆಫ್ ಥರ್ಮೋಡೈನಮಿಕ್ಸ್, ಟೂ ಸಿಸ್ಟಮ್ಸ್ ಎ ಮತ್ತು ಬಿ ವಿಚ್ ಆರ್ ಸಪರೇಟ್ಲಿ ಇನ್ ಥರ್ಮಲ್ ಈಕ್ವಿಲಿಬ್ರಿಯಮ್ ವಿತ್ ಅ ಥರ್ಡ್ ಸಿಸ್ಟಮ್ ಸಿ. ಓಕೆ, ಎರಡು ಸಿಸ್ಟಮ್ ಇದೆ, ಎ ಮತ್ತು ಬಿ, ಎ ಅಂಡ್ ಬಿ, ವಿಚ್ ಆರ್ ಸಪರೇಟ್ಲಿ ಇನ್ ಥರ್ಮಲ್ ಈಕ್ವಿಲಿಬ್ರಿಯಮ್ ವಿತ್ ಯಾರ ಜೊತೆ? ವಿತ್ ಸಿ. ಸಿ ಸಿಸ್ಟಮ್ ಇಲ್ಲಿದೆ, ಸಿಸ್ಟಮ್ ಎ, ಸಿಸ್ಟಮ್ ಬಿ ಅಂಡ್ ಸಿಸ್ಟಮ್ ಸಿ, ಅಂಡ್ they are in separate equilibrium with C. This is in equilibrium with C. ಅದೇ ತರ B is in equilibrium with C. So in that case, ಈ A ಮತ್ತೆ B are also in thermal equilibrium with each other. ಸೊ ಎ ಮತ್ತು ಸಿ ನಡುವೆ ಟೆಂಪರೇಚರ್ ಟಿ ಇತ್ತು, ಅದೇ ಥರ ಬಿ ಮತ್ತು ಸಿ ನಡುವೆ ಟೆಂಪರೇಚರ್ ಟಿ ಇತ್ತು, ಆ್ಯಂಡ್ ಈಕ್ವಿಲಿಬ್ರಿಯಮ್ ಇದೆ ಅಂದರೆ ಅದೇ ರೀತಿ ಎ ಆ್ಯಂಡ್ ಬಿ, ಓಕೆ, indirectly they are in thermal equilibrium. They are also in thermal equilibrium. Is the zeroth law of thermodynamics clear? Yes. If I am friend with C and B is friend with C, indirectly this approach ಏನು ಹೇಳ್ತಾ ಇದೆ, me and B both are friends. In reality it may not be true, but by logic it is true. Okay na? That is how Facebook works. So mutual friend, at least mutual friend connection, right? So ಅದೇ ಥರ ಇಲ್ಲಿ A friend to C, B friend to C, zeroth law says A is friend to B. That is zeroth law. It is valid, numerically valid, quantitatively valid, qualitatively valid for thermodynamics, not for social media. Okay, so then we have other few definitions. ಈ ಕ್ಲಾಸಲ್ಲಿ ಫಸ್ಟು ನಾನು ನಿಮಗೆ ಬೇಸಿಕ್ ಐಡಿಯಾಸ್ನ ಕೊಡ್ತೀನಿ, ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಓಕೆ, ಈ ಕ್ಲಾಸಲ್ಲಿ ಬೇಸಿಕ್ ಐಡಿಯಾಸ್, ಡೆಫಿನೇಷನ್ಸ್ ಏನಿರುತ್ತೆ, ಆಮೇಲೆ ಲಾಸ್, ಬೇಸಿಕ್ ಲಾಸ್ ಏನಿದೆ, ಅಂಡ್ ಸಿಂಪಲ್ ಡೆರಿವೇಷನ್ಸ್ ಏನಿದೆ ಅದೆಲ್ಲ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್ ಮೇಲೆ ಫೋಕಸ್ ಮಾಡ್ತಾ ಹೋಗ್ತೀನಿ. ಸೊ ಈಟ್, ವರ್ಕ್ ಅಂಡ್ ಇಂಟರ್ನಲ್ ಎನರ್ಜಿ. ಸೊ ಈಟ್ ಅಂದರೆ ಏನು ಗೊತ್ತಾ ಆಲ್ರೆಡಿ? ಈಟ್ ಈಸ್ ದ ಎನರ್ಜಿ ದಟ್ ಈಸ್ ಟ್ರಾನ್ಸ್ಫರ್ಡ್ ಬಿಟ್ವೀನ್ ಅ ಸಿಸ್ಟಮ್ ಅಂಡ್ ಸರೌಂಡಿಂಗ್ಸ್. ಸೊ ಗೈಸ್, ಸಿಸ್ಟಮ್ ಅಂಡ್ ಸರೌಂಡಿಂಗ್ಸ್ ಅಂದ್ರೇನು? ಸಿಸ್ಟಮ್ and surroundings. ಏನಪ್ಪ ಸಿಸ್ಟಮ್ ಅಂಡ್ ಸರೌಂಡಿಂಗ್ಸ್ ಅಂದರೆ? ಸಿಸ್ಟಮ್, ರೈಟ್, ಲೆಟ್ ಅಸ್ ಸೇ ವಾಟ್ ಎವರ್ ಐ ಕನ್ಸಿಡರ್, ನಾನೇನು ಕನ್ಸಿಡರ್ ಮಾಡ್ಕೊತೀನೋ ಅದೇ ಸಿಸ್ಟಮ್. ಐ ಆಮ್ ದ ಬಾಸ್, ಐ ಡಿಸೈಡ್. ಓಕೆ, ದಿಸ್ ರೂಮ್ ಇಸ್ ದ ಸಿಸ್ಟಮ್, ಔಟ್ಸೈಡ್ ಆಫ್ ದಿಸ್ ರೂಮ್ ಇಸ್ ಸರೌಂಡಿಂಗ್ಸ್ ಆರ್
This pen is a system. My consideration. This pen is the system. Outside of this pen is surroundings. Okay. This bottle is a system. Everything outside this bottle is a surroundings. Okay na? So system andrenu, surroundings andrenu. System is a object of my interest to study. And whatever is there outside is surroundings. So ಈಗ heat flows from system to surroundings or surroundings to system. ಎಲ್ಲಿಂದ ಎಲ್ಲಿಗೆ heat flow ಆಗುತ್ತೆ? System to surrounding ಅಥವಾ surrounding to system? System to surrounding, right? No. Heat flows from hotter body to colder body. We don't know ಇಲ್ಲಿ ಅಲ್ವಾ? Heat may flow out of the system or it may come into the system. I don't know. It depends. ಯಾರ ಟೆಂಪರೇಚರ್ ಜಾಸ್ತಿ ಇದೆ. Okay. If system is greater than surroundings, heat flows out. But if surroundings is greater than system, heat comes in. ಎಕ್ಸಾಂಪಲ್ ಏನು? ನಾನು ಚಳಿಗಾಲದಲ್ಲಿ ಬಿಸಿಲು ಕಾಸ್ತಾ ಇರಬೇಕಾದ್ರೆ ಅಥವಾ ಬೆಂಕಿ ಕಾಸ್ತಾ ಇರಬೇಕಾದ್ರೆ ಬೆಂಕಿ ಸರೌಂಡಿಂಗ್ಸ್ ಆದರೆ heat flows from ಬೆಂಕಿ to me. Okay. But in winter season ನಾನು ನಿಂತಾಗ ಬಾಡಿ ಟೆಂಪರೇಚರ್ 37 ಡಿಗ್ರಿ, ಔಟ್ಸೈಡ್ ಟೆಂಪರೇಚರ್ 18 ಡಿಗ್ರಿ ಸೆಲ್ಸಿಯಸ್, 20 ಡಿಗ್ರಿ ಸೆಲ್ಸಿಯಸ್, ಹೀಟ್ ಫ್ಲೋಸ್ ಫ್ರಮ್ ಮೀ ಟು ಔಟ್ಸೈಡ್. ಡಿಪೆಂಡ್ಸ್. ಓಕೆ. ಸೊ ಇದು ಕ್ಲಿಯರ್ ಇದೆ. ನಾವು ಅಬ್ಸರ್ವ್ ಮಾಡ್ತಾ ಹೋಗಿ. Heat is the energy that is transferred between a system and surroundings whenever there is a temperature difference. Whenever there is a temperature difference between system and surroundings. Okay na? Now, there are two possibilities. Either heat can go out or come in. ಅದಕ್ಕೆ ನಾವು ಸೈನ್ ಕನ್ವೆನ್ಷನ್ ಫಾಲೋ ಮಾಡ್ತಾ ಇದೀವಿ. For heat, okay, when energy is transferred to the system from its surroundings, then heat is taken as positive. When energy is transferred to the system from its surroundings. Okay. So surroundings ಇಂದ ಒಳಗಡೆ ಬಂತು ಹೀಟು ಅಂದರೆ ಇದನ್ನು ನಾವು ಪ್ಲಸ್ ಅಂತ ಹೇಳಿ ಕರಿತೀವಿ. ಓಕೆ. ಪ್ಲಸ್ ಕ್ಯೂ. ಸರೌಂಡಿಂಗ್ಸಿಂದ ಸಿಸ್ಟಮಿಗೆ ಬರೋದು ಪ್ಲಸ್ ಹೀಟ್, ಸಿಸ್ಟಮಿಂದ ಸರೌಂಡಿಂಗ್ಸಿಗೆ ಹೋಗೋದು ಮೈನಸ್ ಕ್ಯೂ. ಯಾಕೆ? ಸಿಸ್ಟಮ್ ಇಸ್ ಅ ಸ್ಟಡಿ ಆಫ್ ಇಂಟ್ರೆಸ್ಟ್ ಅಲ್ವಾ? ಸೊ ಸಿಸ್ಟಮ್ ಲಾಸ್ಟ್ ಮೈನಸ್ ಕ್ಯೂ. ಮೈನಸ್ ರೆಪ್ರೆಸೆಂಟ್ ಲಾಸ್ಟ್. ಸಿಸ್ಟಮ್ ಲಾಸ್ಟ್ ಅನ್ನೋದನ್ನ ನಾವು ಮೈನಸ್ ಕ್ಯೂ ಅಂದರೆ ಸರೌಂಡಿಂಗ್ಸಿಗೆ ಹೋಯ್ತು. ಸೈನ್ ಕನ್ವೆನ್ಷನ್ ಕ್ಲಿಯರ್ ಇರಬೇಕು. System enters to the system from surroundings, transferred to the system from surroundings. Okay, that is positive. When energy is transferred to the surroundings, ಹೊರಗಡೆ ಹೋಗ್ತಾ ಇದೆ from the system, ಏನಾಗ್ತಾ ಇದೆ? System losing heat. System heat becomes less. So we are treating Q as minus or plus? Minus. Yes. So ಆ ಕೇಸಲ್ಲಿ ಮೈನಸ್. This is ಕೇಸ್ 2 ಮೈನಸ್. ಓಕೆನಾ? ಈಟ್ ಕನ್ವೆನ್ಷನ್ ಕ್ಲಿಯರ್ ಇರಬೇಕು. ನಾವು ಈಟನ್ನು ಈಟ್ ಎನರ್ಜಿ ಯೂಶುವಲಿ ಈಟ್ ಎನರ್ಜಿನ ನಾವು ಏನಂತ ಬರಿತೀವಿ? ಕ್ಯೂ ಅಂತೇಳಿ ಬರಿತೀವಿ. ಯೂನಿಟ್ಸ್ ಸೇಮ್ ಆಸ್ ದಟ್ ಆಫ್ ಎನರ್ಜಿ. ಆಲ್ ಫಾರ್ಮ್ಸ್ ಆಫ್ ಎನರ್ಜಿ ಆರ್ ಎನರ್ಜಿ. ಓನ್ಲಿ ಎಕ್ಸಿಕ್ಯೂಷನ್ ಆಫ್ ದಟ್ ಎನರ್ಜಿ ಫಾರ್ಮ್ ಇಸ್ ಡಿಫರೆಂಟ್ ಅಷ್ಟೇ. ಓಕೆನಾ? ಈಟ್ ಕ್ಲಿಯರ್. ನಾವು ವರ್ಕ್ ಗೊತ್ತು ಆಲ್ರೆಡಿ. ಹೋಲಿಸ್ಟಿಕ್ ಡೆಫಿನೇಷನ್ ಗೊತ್ತು. ವರ್ಕ್ ಈಸ್ ಸೆಟ್ ಟು ಬಿ ಡನ್. ವರ್ಕ್ ಡನ್ ಯಾವಾಗ? ವೆನ್ ಬಾಡಿ ಮೂವ್ಸ್ ಥ್ರೂ ಅ ಡಿಸ್ಟೆನ್ಸ್ ಇನ್ ದ ಡೈರೆಕ್ಷನ್ ಆಫ್ ಅಪ್ಲೈಡ್ ಫೋರ್ಸ್. ನಮಗೆ ಗೊತ್ತು ವರ್ಕ್ ಡನ್ ಈಸ್ ಈಕ್ವಲ್ ಟು ಎಫ್ ಡಾಟ್ ಡಿ ಅಂತೇಳಿ ಗೊತ್ತಲ್ವ ನಮಗೆ. ಸೊ ವರ್ಕ್ ಡನ್ ಈಸ್ ಎಫ್ ಡಾಟ್ ಡಿ. ಬಟ್ ಇನ್ ಥರ್ಮೋಡೈನಮಿಕ್ಸ್ ವರ್ಕ್ ಡನ್ ಏನು? ವರ್ಕ್ ಡನ್ ಯಾವ ಥರ ಡಿಫೈನ್ ಮಾಡ್ತೀವಿ? ಈಗ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ವಿ ಹ್ಯಾವ್ ಅ ಸಿಲಿಂಡರ್ನ ಯಾಕೆ ಸ್ಟಡಿ ಮಾಡಬೇಕು? ಎಂಜಿನ್ಸ್ ವಿ ಹ್ಯಾವ್ CC engines, right? 125 cc, 150 cc, they all have cylinders inside. Those cylinders are ಏನು ಮಾಡ್ತಾ ಇದೆ? ವರ್ಕ್ ಮಾಡ್ತಾ ಇದೆ. ಅದನ್ನೆಲ್ಲ ನಿನ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅರ್ಥ ಆಗಬೇಕು ಅಂದರೆ thermodynamics is the boss. Okay. So ಇಲ್ಲಿ
ನಮ್ಮ ಹತ್ರ ಏನಿದೆ, ಒಂದು ಪಿಸ್ಟನ್ ಇದೆ. ದಿಸ್ ಇಸ್ ಅ ಸಿಲಿಂಡರ್. ಸೊ ಈಗ ಈ ಸಿಲಿಂಡರ್ ಟಾಪ್ ಎಂಡಲ್ಲಿ ನಾವು ಪಿಸ್ಟನ್ನ ಫಿಕ್ಸ್ ಮಾಡ್ತಾ ಇದ್ದೀವಿ. ಓಕೆ, ದಿಸ್ ಇಸ್ ಅ ಪಿಸ್ಟನ್. ಪಿಸ್ಟನ್ ಅಂದ್ರೇನು? ಅ ಕಂಟ್ರೋಲರ್. ಓಕೆ, ಇಟ್ ಈಸ್ ಅ ಕಂಟ್ರೋಲರ್. There is a controller. ಸೊ ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ, ಐ ಆಮ್ ಪುಷಿಂಗ್ ಇಟ್ ಡೌನ್. ಈ ಪಿಸ್ಟನ್ ಅನ್ನು ಕೆಳಗಡೆ ಮೂವ್ ಮಾಡ್ತಾ ಇದ್ದೀನಿ. ಓಕೆ, ವಿ ಆರ್ ಪುಷಿಂಗ್ ದಿಸ್ ಪಿಸ್ಟನ್ ಡೌನ್, ಪುಷಿಂಗ್ ಇಟ್ ಡೌನ್ ವಿತ್ ಫೋರ್ಸ್ ಎಫ್, ಸೊ ದಟ್ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ. ಈ ಪಿಸ್ಟನಿನ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ. ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ? ವಿ ಆರ್ ಟ್ರೈಂಗ್ ಟು ಮೇಕ್ ಡೆಲ್ಟಾ ಎಕ್ಸ್ ಡಿಸ್ಪ್ಲೇಸ್ಮೆಂಟ್. ಓಕೆನಾ, ಡೆಲ್ಟಾ ಎಕ್ಸ್ ಡಿಸ್ಪ್ಲೇಸ್ಮೆಂಟ್ನ ಮಾಡ್ತಾ ಇದ್ದೀವಿ. ಓಕೆ, ಇಯರ್ ಸರ್ಫೇಸ್ ಏರಿಯಾ ಆಫ್ ಪಿಸ್ಟನ್ ಏನಿದೆ, ಸರ್ಫೇಸ್ ಏರಿಯಾ ಸಿಲಿಂಡರ್ ಇದು ಸರ್ಕಲ್ ಆಗಿ ಇರ್ಬೋದು ಅಥವಾ ಸ್ಕ್ವೇರ್ ಆಗಿ ಇರ್ಬೋದು. ಡೋಂಟ್ ವರಿ ಅಬೌಟ್ ದಿಸ್. ಸಿಲಿಂಡರ್ ಅಂದರೆ ಸರ್ಕಲ್ ಅಂತಲೇ ತೊಗೊಳ್ಳೋಣ. ಓಕೆ, ಸರ್ಕಲ್ದು ಸರ್ಫೇಸ್ ಏರಿಯಾ ಎ. ಇಯರ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಅಥವಾ ಪಿಸ್ಟನ್ ಎ. ಓಕೆನಾ. ಸೊ ಗೈಸ್, ಈಗ ಅಬ್ಸರ್ವ್ ಮಾಡಿ, ವರ್ಕ್ ಡನ್ ಅನ್ನು ನಾವು ಯಾವ ಥರ ಬರಿಬೋದು? ಇಯರ್ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್, ಸ್ಮಾಲ್ ವರ್ಕ್ ಡನ್, ಡನ್ ಡಿ ಡಬ್ಲ್ಯೂ. ಓಕೆ, ವೈ ಸ್ಮಾಲ್ ವರ್ಕ್ ಡನ್? ಇಷ್ಟು ಡಿ ಎಕ್ಸ್ ಡಿಸ್ಪ್ಲೇಸ್ಮೆಂಟನ್ನು ಮಾಡಿದ್ದೀನಿ ಯೂಸಿಂಗ್ ಫೋರ್ಸ್ ಎಫ್. ಸೊ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಫೋರ್ಸ್ ಇನ್ ದ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸಿಂಪ್ಲಿ ಎಫ್ ಡಿ ಎಕ್ಸ್, ಎಫ್ ಡಿ ಎಕ್ಸ್. But what is this F? This F is, see, pressure is equal to force by area, which implies F is equal to pressure into area. ಹಾಗಾದ್ರೆ dW ಏನಾಗುತ್ತೆ? dW becomes P A dx. ಓಕೆನಾ. ಇಲ್ಲಿ ಎ ಡಿ ಎಕ್ಸ್ ಏನಪ್ಪ? ಎ ಡಿ ಎಕ್ಸ್, ಎ ಟೈಮ್ಸ್ ಡಿ ಎಕ್ಸ್. ಜಿಯೋಮೆಟ್ರಿಕಲಿ ಎ ಟೈಮ್ಸ್ ಡಿ ಎಕ್ಸ್ ಇಸ್ ವಾಲ್ಯೂಮ್. ಓಕೆ, ವಾಲ್ಯೂಮ್ನ ನಾವು ಎಷ್ಟು ಕಂಪ್ರೆಸ್ ಮಾಡಿದ್ವಿ ಅನ್ನೋದ್ರ ಮೇಲೆ, ರೈಟ್? ಎಷ್ಟು ವಾಲ್ಯೂಮ್ನ ಕಂಪ್ರೆಸ್ ಮಾಡಿದ್ವಿ. ಸೊ ಓಕೆ, ಹಾಗಾದರೆ ಸ್ಮಾಲ್ ವರ್ಕ್ ಡನ್ ಪಿ ಡಿ ವಿ ಅಂತೇಳಿ ಬರಿಬೋದು. ಓಕೆ, ಪಿ ಟೈಮ್ಸ್ dV. Small work done is P times dV. If I want total work done ಬೇಕು ಅಂದರೆ work done W is, see, PdV. total work done ಬೇಕು ಅಂದರೆ P times final volume minus initial volume. ಓಕೆನಾ, ಕ್ಲಿಯರ್? ವರ್ಕ್ ಡನ್ ಅನ್ನು ಯಾವ ಥರ ಬರೀಬೋದು? P times final volume minus initial volume. Okay, if final volume is greater than initial volume, if final volume is greater than initial volume, work done positive or negative? Work done will be positive. ಓಕೆನಾ, ರೈಟ್? ಸೊ ಹಾಗಾದರೆ ಆ ಕೇಸಲ್ಲಿ ವರ್ಕ್ ಡನ್ ಬೈ ದ ಸಿಸ್ಟಮ್. ಈ ಸಿಸ್ಟಮ್ ಇಂದ ವರ್ಕ್ ಡನ್ ಆಯಿತು. ಯಾಕೆ? ವಾಲ್ಯೂಮ್ ಇನ್ಕ್ರೀಸ್ ಆಯಿತು. ಬಟ್ ಇಫ್ ವಿ ಎಫ್ ಇಸ್ ಲೆಸ್ ದೆನ್ ವಿ ಐ, ವರ್ಕ್ ಡನ್ ಏನಾಗುತ್ತೆ? ವರ್ಕ್ ಡನ್ ವಿಲ್ ಬಿ ನೆಗೆಟಿವ್. ಓಕೆನಾ. ಸಿ, ವಿ ಎಫ್ ಇಸ್ ಲೆಸ್ ದೆನ್ ವಿ ಐ ಅಂದರೆ ವರ್ಕ್ ಡನ್ ನೆಗೆಟಿವ್ ಅಲ್ವಾ? ಸೊ ಆ ಕೇಸಲ್ಲಿ ವರ್ಕ್ ಡನ್ ಇಸ್ ನೆಗೆಟಿವ್. ಅರ್ಥ, ವರ್ಕ್ ಈಸ್ ಡನ್ ಆನ್ ದ ಸಿಸ್ಟಮ್. ಏನು ಮಾಡ್ತಾ ಇದ್ದೀವಿ? ಪಿಸ್ಟನ್. ಈ ಕೇಸಲ್ಲಿ ಬೇಸಿಕಲಿ ಏನಾಗ್ತಾ ಇದೆ? ವಾಲ್ಯೂಮ್ ರೆಡ್ಯೂಸ್ ಆಗ್ತಾ ಇದೆ. ವಿಚ್ ಮೀನ್ಸ್ ಪಿಸ್ಟನ್ನನ್ನು ಇಟ್ಕೊಂಡು ಐ ಆಮ್ ಡೂಯಿಂಗ್ ವರ್ಕ್ ಆನ್ ದ ಸಿಲಿಂಡರ್. ಬಟ್ ಇಫ್ ಪಿಸ್ಟನ್ ಗೋಸ್ ಬ್ಯಾಕ್, ಓಕೆ, ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಆಯಿತು ಅಂದರೆ ವರ್ಕ್ ಈಸ್ ಡನ್ ಆನ್ ದ ಪಿಸ್ಟನ್. ಓಕೆ, ಸೊ ಇಂಜಿನಲ್ಲಿ ಎರಡು ಟೈಪ್ಸ್ ಆಫ್ ವರ್ಕ್ ಆಗ್ತಾ ಇರುತ್ತೆ ಸೈಮಲ್ಟೇನಿಯಸ್ಲಿ, ರಿಪೀಟೆಡ್ಲಿ. ವರ್ಕ್ ಡನ್ ಆನ್ ದ ಸಿಸ್ಟಮ್, ಬೈ ದ ಸಿಸ್ಟಮ್, ಆನ್ ದ ಸಿಸ್ಟಮ್, ಬೈ ದ ಸಿಸ್ಟಮ್. ದಟ್ ಈಸ್ ಹೌ ಸಿಲಿಂಡರ್ ಮೂವ್ಸ್ ಅಪ್ ಅಂಡ್ ಡೌನ್. ಇದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಬಟ್ ಬೇಸಿಕಲಿ ಇಸ್ ದಿಸ್ ಐಡಿಯಾ ಕ್ಲಿಯರ್? ವರ್ಕ್ ಡನ್ ಆನ್ ದ ಸಿಸ್ಟಮ್ ಯಾವಾಗ?
ಪಿಸ್ಟನ್ ಮೇಲೆ ಹೋದಾಗ ವರ್ಕ್ ಡನ್ ಬೈ ದ ಸಿಸ್ಟಮ್, ವೆಯ್ಟ್, ವರ್ಕ್ ಡನ್ ಆನ್ ದ ಸಿಸ್ಟಮ್ ಯಾವಾಗ ಪಿಸ್ಟನ್ ಕೆಳಗಡೆ ಬಂದಾಗ, ವರ್ಕ್ ಡನ್ ಬೈ ದ ಸಿಸ್ಟಮ್ ಪಿಸ್ಟನ್ ಮೇಲ್ಗಡೆ ಹೋದಾಗ, ಆನ್ ದ ಬೈ ದ ಆನ್ ದ ಬೈ ದ ಆನ್ ದ ಬೈ ದ, ದಟ್ಸ್ ಹೌ ಇಂಜಿನ್ ಮೂವ್ಸ್ ಫಾರ್ವರ್ಡ್, ರೈಟ್. ಸೊ ಕ್ಲಿಯರ್. ಹಿಯರ್ work done by the system taken as positive and work done on the system is taken as negative. Okay na? Work done by the system is taken as positive, work done on the system as negative. ಇದು ಸೈನ್ ಕನ್ವೆನ್ಷನ್. ಯಾಕೆ? ನಮಗೆ ಇಂಟ್ರೆಸ್ಟ್ ಆಫ್ ಸ್ಟಡಿ ಏನು? ಸಿಸ್ಟಮ್. ದಿಸ್ ಇಸ್ ಪಿಸ್ಟನ್, ಪಿಸ್ಟನ್. ಸೊ ದಿಸ್ ಇಸ್ ಸಿಲಿಂಡರ್. ಕ್ಲಿಯರ್ನಾ? ವರ್ಕ್ ಡನ್ ಯಾವ ಕೇಸಲ್ಲಿ ಪಾಸಿಟಿವ್ ವರ್ಕ್ ಡನ್ ಅಂತ ಹೇಳ್ತೀವಿ, ಯಾವ ಕೇಸಲ್ಲಿ ನೆಗೆಟಿವ್ ವರ್ಕ್ ಡನ್ ಅಂತ ಹೇಳ್ತೀವಿ. ವರ್ಕ್ ಡನ್ಗೆ ಎಕ್ಸ್ಪ್ರೆಷನ್ ಕ್ಲಿಯರ್ ನೋ? ಡನ್ ಗಾಯ್ಸ್? ಎಸ್ ಸರ್. ಸೊ ನೌ ಇಂಟರ್ನಲ್ ಎನರ್ಜಿ ಈಟ್ ಆಯಿತು, ವರ್ಕ್ ಆಯಿತು. ಈಗ ಇಂಟರ್ನಲ್ ಎನರ್ಜಿ, ಇಂಟರ್ನಲ್ ಎನರ್ಜಿ, ಇಂಟರ್ನಲ್ ಅರ್ಥ ಇನ್ಹರೆಂಟ್ ಎನರ್ಜಿ. ಓಕೆ, ಇನ್ಹರೆಂಟ್ ಎನರ್ಜಿ ಆಫ್ ದ ಪಾರ್ಟಿಕಲ್ ಆರ್ ಆಫ್ ದ ಸಿಸ್ಟಮ್ ನ ನಾವು ಯಾವ ತರ ಡಿಫೈನ್ ಮಾಡ್ತೀವಿ? ಎನರ್ಜಿ ಇಸ್ ನಥಿಂಗ್ ಬಟ್, ಮೆಕ್ಯಾನಿಕಲ್ ಸಿಸ್ಟಮ್ ಅಲ್ಲಿ ಎನರ್ಜಿ ಇಸ್ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಹಾಗಾದ್ರೆ ಇಂಟರ್ನಲ್ ಎನರ್ಜಿ ಇಸ್ ಸಮ್ ಆಫ್ ಕೈನೆಟಿಕ್ ಎನರ್ಜಿ ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್. ಸೊ ಇಂಟರ್ನಲ್ ಎನರ್ಜಿನ ನಾವು ಲೆಟರ್ ಯು ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಇಂಟರ್ನಲ್ ಎನರ್ಜಿ ಯು ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಇರ್ತಕ್ಕಂಥ ಎಲ್ಲ ಪಾರ್ಟಿಕಲ್ಸ್ದು ಕೈನೆಟಿಕ್ ಎನರ್ಜಿ ಏನಿದೆ, ಪೊಟೆನ್ಷಿಯಲ್ ಎನರ್ಜಿ ಏನಿದೆ, ಅದು ಇಂಟರ್ನಲ್ ಎನರ್ಜಿ. ಕ್ಯಾನ್ ವಿ ಚೇಂಜ್ ಇಂಟರ್ನಲ್ ಎನರ್ಜಿ? ಕ್ಯಾನ್ ವಿ ಚೇಂಜ್? Yes sir, we can. How? By giving heat or by doing work on the system. By giving heat or by doing work on the system, we can change the internal energy of the system. So, hagadre let us say final, U final, okay, final internal energy. Okay, final U final ಅನ್ನು ನಾನು ಏನಂತ ಬರಿತಾ ಇದ್ದೀನಿ is KE final plus PE final together. ಈ ಎರಡನ್ನು ಟುಗೆದರ್ ಬರಿತಾ ಇದ್ದೀನಿ. ಸೊ ಇನಿಷಿಯಲಿ ಲೆಟ್ಸ್ ಸೇ ಇಂಟರ್ನಲ್ ಎನರ್ಜಿ UI ಇತ್ತು ಅಂತ ಹೇಳೋಣ. ಓಕೆ, ಇನಿಷಿಯಲ್ ಇಟ್ ಇಸ್ KE ಪ್ಲಸ್ PE ಇನಿಷಿಯಲ್. ಓಕೆನಾ? ಹಾಗಾದ್ರೆ ಚೇಂಜ್ ಅನ್ನ ಯಾವ ತರ ಬರಿತೀವಿ? ಫೈನಲ್ ಮೈನಸ್ ಇನಿಷಿಯಲ್. ಚೇಂಜ್ ಇನ್ internal energy, change in internal energy delta U final minus initial. Okay, final minus initial, so which is KE plus PE final minus KE plus PE initial. Clear? So this delta U can be positive or negative or zero also. Okay na? Internal energy ಬದಲಾಗಬಹುದು. ಓಕೆ, ಬದಲಾಗಬಹುದು. ಈ ಬದಲಾವಣೆ ಕುಡ್ ಬಿ ಪಾಸಿಟಿವ್, ಅಂದ್ರೆ ಅದರ ಎನರ್ಜಿ ನಾನು ಇನ್ಕ್ರೀಸ್ ಮಾಡಿದೆ. ಆರ್ ಬದಲಾಗಬಹುದು, ಆ ಬದಲಾವಣೆ ರೆಡ್ಯೂಸ್ ಮಾಡ್ಬೋದು ಇಂಟರ್ನಲ್ ಎನರ್ಜಿನ, ಅಂದ್ರೆ ಸಿಸ್ಟಮ್ ಇಂದ ಎನರ್ಜಿನ ಹೊರಗಡೆ ತೆಗೆದೆ. ಅರ್ಥ? ಎನರ್ಜಿ, ಇಂಟರ್ನಲ್ ಎನರ್ಜಿ, ಇನರೆಂಟ್ ಎನರ್ಜಿ ಆಫ್ ದ ಸಿಸ್ಟಮ್ ಏನಾಯ್ತು? ರೆಡ್ಯೂಸ್ ಆಯಿತು. ಥರ್ಡ್ ಕೇಸ್, ಇಂಟರ್ನಲ್ ಎನರ್ಜಿ ಬದಲಾಗ್ತಾ ಇಲ್ಲ. ನೀದರ್ ಐ ಆಮ್ ಏಬಲ್ ಟು ಇನ್ಕ್ರೀಸ್ ದ ಎನರ್ಜಿ ಆಫ್ ದ ಸಿಸ್ಟಮ್ ಆರ್ ಏಬಲ್ ಟು ಡಿಕ್ರೀಸ್ ದ ಎನರ್ಜಿ ಆಫ್ ದ ಸಿಸ್ಟಮ್. ಎನರ್ಜಿ ಆಫ್ ದ ಸಿಸ್ಟಮ್ ಏನಿದೆ? ಸೇಮ್ ಇದೆ. ಕ್ಲಿಯರ್? ಇಂಟರ್ನಲ್ ಎನರ್ಜಿ. ಸೊ ಇಲ್ಲಿ ಸೈನ್ ಕನ್ವೆನ್ಷನ್ ಫಾರ್ ಇಂಟರ್ನಲ್ ಎನರ್ಜಿ ಅಗೇನ್. ಯಾಕೆ? ದಿಸ್ ಡೆಲ್ಟಾ ಯು ಕ್ಯಾನ್ ಬಿ positive, negative or zero. Okay, or so increase in internal energy is taken as positive.
ಸಿಸ್ಟಮ್ ಇಂದು ಎನರ್ಜಿ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಸಮ್ ಇನ್ಕ್ರೀಸ್ ಮಾಡಿದ್ರೆ ಯಾವ ಥರ ಮಾಡ್ತೀವಿ? ಟೆಂಪರೇಚರ್ ರೈಸ್ ಮಾಡೋ ಅಥವಾ ಹೀಟ್ ಸಪ್ಲೈ ಮಾಡೋ, ಬೋತ್ ಆರ್ ಸೇಮ್. ಬೈ ಡೂಯಿಂಗ್ ವರ್ಕ್ ಆನ್ ದ ಸಿಸ್ಟಮ್ ವಿ ಕ್ಯಾನ್ ಇನ್ಕ್ರೀಸ್. ಅಂಡ್ ಹೌ ಕ್ಯಾನ್ ವಿ ಡಿಕ್ರೀಸ್ ಇಂಟರ್ನಲ್ ಎನರ್ಜಿ? ಯಾವ ಥರ ಡಿಕ್ರೀಸ್ ಮಾಡ್ಬೋದು ಇಂಟರ್ನಲ್ ಎನರ್ಜಿ? ಬೈ ಟೇಕಿಂಗ್ ವರ್ಕ್ ಫ್ರಮ್ ದ ಸಿಸ್ಟಮ್. ಮೇಕ್ ಸಿಸ್ಟಮ್ ವರ್ಕ್ ಫಾರ್ ಯು. ಅವಾಗ ಇಂಟರ್ನಲ್ ಎನರ್ಜಿ ಆಫ್ ದಟ್ ಸಿಸ್ಟಮ್ ಏನಾಗುತ್ತೆ? ರೆಡ್ಯೂಸ್ ಆಗುತ್ತೆ. ಬೈಕ್, ಓಕೆ, ಬೈಕ್ ಫ್ಯೂಯಲ್ ಇದೆ, ಅದ್ರ ಸರ್ಟೆನ್ ಇಂಟರ್ನಲ್ ಎನರ್ಜಿ ಇದೆ, ರೈಟ್? ಬೈ ಮೇಕಿಂಗ್ ದ ಬೈಕ್ ವರ್ಕ್ ಹಾರ್ಡ್, ಬೈ ಮೇಕಿಂಗ್ ದ ಇಂಜಿನ್ ಆರ್ ಸಿಲಿಂಡರ್ ವರ್ಕ್, ಏನು ಮಾಡ್ತಾ ಇದೀವಿ? ವಿ ಆರ್ ರೆಡ್ಯೂಸಿಂಗ್ ದ ಇಂಟರ್ನಲ್ ಎನರ್ಜಿ. ಕಾಂಟೆಂಪ್ಲರಿ ಐಡಿಯಾ, ಓಕೆ? ಸೊ it's not exactly the same. What I'm trying to tell you is we can increase or decrease the energy of the system. Increase ಮಾಡಿದ್ರೆ positive, decrease ಮಾಡಿದ್ರೆ negative. Okay? Now, first law of thermodynamics. This first law of thermodynamics connects all these variables in the game. ಏನು? Heat is given, okay? And internal energy of the system and work done. So far heat, internal energy, work done. Three things ಅನ್ನು ನಾನು ಕ್ವಾಂಟಿಟೇಟಿವ್ಲಿ ಡಿಸ್ಕ್ರೈಬ್ ಮಾಡಿಲ್ಲ. ಓನ್ಲಿ ಕ್ವಾಲಿಟೇಟಿವ್ಲಿ ನಾವು ಡಿಸ್ಕ್ರೈಬ್ ಮಾಡಿದ್ದೀವಿ. ಏನಿರುತ್ತೆ, ಹೀಟ್ ಅಂದ್ರೆ ಏನು, ಇಂಟರ್ನಲ್ ಎನರ್ಜಿ ಅಂದ್ರೆ ಏನು, ಅಂಡ್ ವರ್ಕ್ ಡನ್ ಅಂದ್ರೆ ಏನು. ಬಟ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇಸ್ quantitatively connecting heat, work done and internal energy. Quantitative picture for connecting three variables in the game. ಯಾವುದು? connecting heat and work and internal energy. ಈ ಮೂರು ಥಿಂಗ್ಗಳನ್ನು first law of thermodynamics connects, right? How is the question? The energy entering the system. Energy entering the system is what? Plus, okay? Energy entering the system. Entering the system is plus, okay? Energy entering the system in the form of heat. Okay, temperature difference ಇದೆ. ಯಾರು ಕಳಿಸ್ತಾ ಇದ್ದಾರೋ ಮತ್ತೆ ಸಿಸ್ಟಮ್ ತಗೊಳ್ತಾ ಇದೆ, ಕಳಿಸ್ತಾ ಇರೋರು ಸರೌಂಡಿಂಗ್ಸ್ ಹೇಳ್ಕೊಳ್ಳೋಣ. ಸೊ ಸರೌಂಡಿಂಗ್ಸ್ ಟೆಂಪರೇಚರ್ ಏನಿದೆ? ಜಾಸ್ತಿ ಇದೆ. ಇನ್ ದ ಫಾರ್ಮ್ ಆಫ್ ಹೀಟ್ ಇಸ್ ಈಕ್ವಲ್ ಟು ದ ಸಮ್ ಆಫ್ ಇನ್ಕ್ರೀಸ್. ಓಕೆ, ಎನರ್ಜಿ ಗಿವನ್ ಟು ದ ಸಿಸ್ಟಮ್ ಇಸ್ ಈಕ್ವಲ್ ಟು ದ ಸಮ್ ಆಫ್ ಇನ್ಕ್ರೀಸ್ ಇನ್ ದ ಇಂಟರ್ನಲ್ ಎನರ್ಜಿ. ಇನ್ಕ್ರೀಸ್ ಇನ್ ಇಂಟರ್ನಲ್ ಎನರ್ಜಿ ಏನು? ಪಾಸಿಟಿವ್. ಓಕೆ, ಇನ್ಕ್ರೀಸ್ ಆರ್ ಚೇಂಜ್ ಡೆಲ್ಟಾ ಯು ಇಸ್ ಪಾಸಿಟಿವ್ ಅಂಡ್ ದ ಎನರ್ಜಿ ಲೀವಿಂಗ್ ದ ಸಿಸ್ಟಮ್ ಇನ್ ದ ಫಾರ್ಮ್ ಆಫ್ ವರ್ಕ್. Energy leaving the system, positive or negative? Work done by the system. Work done by the system is taken as positive. Okay, energy leaving the system andre positive. So three things are positive here. Heat given to the system, positive. Change in internal energy of the system, positive. Work done by the system is also positive. But illi heat given is equal to change in internal energy plus work done. So ಹಾಗಾದ್ರೆ delta U is positive. So plus Q, heat given to the system, okay, heat given to the system are entering the system, plus Q. And increase in the internal energy, ಏನಿದು? ಪ್ಲಸ್ ಚೇಂಜ್ ಇರೋದ್ರಿಂದ ಡೆಲ್ಟಾ ಯು ಈಕ್ವಲ್ ಟು ಪ್ಲಸ್ ಡೆಲ್ಟಾ ಯು. ಅಂಡ್ ಎನರ್ಜಿ ಲೀವಿಂಗ್ ದ ಸಿಸ್ಟಮ್ ಅಂದರೆ ಪ್ಲಸ್ ಡಬ್ಲ್ಯೂ, ನಾಟ್ ಎಂಟರಿಂಗ್ ದ ಸಿಸ್ಟಮ್. ಲೀವಿಂಗ್ ದ ಸಿಸ್ಟಮ್ ಇಸ್ ವರ್ಕ್ ಡನ್ ಬೈ ದ ಸಿಸ್ಟಮ್. ಸೊ ಪ್ಲಸ್ ಡಬ್ಲ್ಯೂ. ಓಕೆ, ಸೊ ಗೈಸ್ ಅಗೇನ್ ದಿಸ್ ಇಸ್ ಯುವರ್ ಫಸ್ಟ್ ಲಾ. ಕ್ಯೂ ಏನು? ಪ್ಲಸ್ ಕ್ಯೂ ಎನರ್ಜಿ plus Q heat energy given to the system
and plus delta U ಏನು increase in internal energy of what? Internal energy of the system. Every word is important. Energy of the system. And W plus W ಏನು work done by the system. Work done by the system on who? On surroundings. On surroundings. Clear? Yes sir. So ಹಾಗಾದ್ರೆ first law of thermodynamics is clear to everybody. Okay, so what is first law of thermodynamics? This is first law of thermodynamics. First law of clear now? Plus Q is equal to plus delta U plus W. Or just now let it be it given to the system or taken off the system, doesn't matter. ಇದನ್ನ ನಾವು simply without writing sign ಅಲ್ಲಿ ಸಿ ಇಟ್ ಲೀವಿಂಗ್ ದ ಸಿಸ್ಟಮ್ ಅಂದಾಗ ಕೂಡ ನಾವು ಅದನ್ನ ಕನ್ಸಿಡರ್ ಮಾಡ್ಕೋಬಹುದು ವಿತ್ ಸೈನ್. ಓಕೆ, ಹಾಗಾದ್ರೆ ಕ್ಯೂನ ನಾನು ಡೆಲ್ಟಾ ಯು ಪ್ಲಸ್ ಡಬ್ಲ್ಯೂ ಅಂತೇಳಿ ಬರಿತಾ ಇದ್ದೀನಿ. ಓಕೆ ಗೈಸ್, ಡೆಲ್ಟಾ ಯು ಪ್ಲಸ್ ಡಬ್ಲ್ಯೂ, ಕ್ಯೂನ ಡೆಲ್ಟಾ ಯು ಪ್ಲಸ್ ಡಬ್ಲ್ಯೂ ಬೇಸ್ಡ್ ಆನ್ ದ ಸಿಚುಯೇಷನ್ ನಾನು ಸೈನ್ ಅನ್ನ ಕನ್ಸಿಡರ್ ಮಾಡ್ಕೊತೀನಿ. ಪ್ಲಸ್ ಕ್ಯೂ ಅಂದ್ರೆ ಇಟ್ ಎಂಟರಿಂಗ್ ದ ಸಿಸ್ಟಮ್, ಮೈನಸ್ ಕ್ಯೂ ಅಂದ್ರೆ ಇಟ್ ಲೀವಿಂಗ್ ದ ಸಿಸ್ಟಮ್. ಬೇಸ್ಡ್ ಆನ್ ದ ಸಿಚುಯೇಷನ್ ನಾವು ಮಾಡೋಣ. ಓಕೆ, ಬಟ್ ಇಲ್ಲಿ ಡಬ್ಲ್ಯೂ ವರ್ಕ್ ಡನ್ ಏನು? ಯರ್ ವರ್ಕ್ ಡನ್ ಆಲ್ರೆಡಿ ಪ್ರೆಷರ್ ಪಿ ಇಂಟು ಚೇಂಜ್ ಇನ್ ವಾಲ್ಯೂಮ್. ವರ್ಕ್ ಡನ್ ಇಸ್ ಪ್ರೆಷರ್ ಇಂಟು ಚೇಂಜ್ ಇನ್ ವಾಲ್ಯೂಮ್. ಇದು ಕೂಡ ಡಿರೈವ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಓಕೆ, ಅದನ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಸಿಂಪಲ್, ಕ್ಲಿಯರ್ ಎವ್ರಿಬಡಿ. ದಟ್ ಈಸ್ ವೈ ಜೀನಿಯಸ್ came up with this qualitative analysis first before zeroth law. That is why we named zeroth law before first law, although it came after this. Clear? Yes sir. So this law is game changer in thermodynamics. So ಹಾಗಾದ್ರೆ ಪ್ರೊಸೆಸ್ ಅನ್ನು ನಾವು ಯಾವ ತರ ಕಂಟ್ರೋಲ್ ಮಾಡಬಹುದು? ಓಕೆ, there are different types of processes in thermodynamics. ಓಕೆ, ಕೆಲವೊಂದ್ಸಲ ಪ್ರೆಷರ್ನ ಕಾನ್ಸ್ಟೆಂಟ್ ಇಡ್ಬೋದು, ಕೆಲವೊಂದ್ಸಲ ವಾಲ್ಯೂಮನ್ನ ಕಾನ್ಸ್ಟೆಂಟ್ ಇಡ್ಬೋದು, ಕೆಲವೊಂದ್ಸಲ ಟೆಂಪರೇಚರ್ನ ಕಾನ್ಸ್ಟೆಂಟ್ ಇಡ್ಬೋದು. ದೇರ್ ಆರ್ ಸೋ ಮೆನಿ ವೇಸ್ ಟು ಹ್ಯಾಂಡಲ್ ದ ಪ್ರಾಬ್ಲಮ್. ಅದಕ್ಕೆ ಫಸ್ಟ್ ಥರ್ಮೋಡೈನಮಿಕ್ ಪ್ರೊಸೆಸಸ್ ಅಂದ್ರೇನು ಅಂತೇಳಿ ತಿಳ್ಕೊಳ್ಳೋಣ. ಥರ್ಮೋಡೈನಮಿಕ್ ಪ್ರೊಸೆಸಸ್ ಆರ್ a variety. One is isothermal. The iso means same, thermal means temperature. So same temperature. Isothermal means constant temperature in the process. Constant temperature in the process. ಅಂತ ಪ್ರೊಸೆಸ್ ಅನ್ನ ನಾವು ಏನಂತ ಹೇಳಿ ಕರಿತೀವಿ? ಐಸೋಥರ್ಮಲ್ ಥರ್ಮೋಡೈನಮಿಕ್ ಪ್ರೊಸೆಸ್ ಅಂತ ಹೇಳಿ ಕರಿತೀವಿ. ಯರ್ ಟಿ ಇಸ್ ಕಾನ್ಸ್ಟೆಂಟ್, ಟೆಂಪರೇಚರ್ ಇನ್ ಎನಿ ಟೈಮ್ ಇಸ್ ಕಾನ್ಸ್ಟೆಂಟ್. ಅಡಿಯಾಬ್ಯಾಟಿಕ್ ಅಂದ್ರೆ ಇಲ್ಲಿ ಸೊ ಓನ್ಲಿ ದಿಸ್ ಒನ್ ನಾಟ್ ರಿಲೇಟಿಂಗ್ ಟು ದ ಡೆಫಿನೇಷನ್ ಇಸ್ ನಾಟ್ ರಿಲೇಟಿಂಗ್ ಟು ದ ವರ್ಡ್ ಅನ್ಬೋದು. ಬಟ್ ಯಾಕೆಂದ್ರೆ ನಮ್ಮ ಇಂಗ್ಲಿಷ್ ಇಸ್ ಜನರಲ್, this is definitely linked. But adiabatic andre heat. Okay, this is related to heat cannot be added or given to the system. Okay, heat cannot be added or given to the system. adanna ನಾವು ಅಡಿಯಾಬ್ಯಾಟಿಕ್ ಪ್ರೊಸೆಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಇಟ್ ಕೆನಾಟ್ ಬಿ ಆಡೆಡ್ ಆರ್ ಗಿವನ್ ಟು ದ ಸಿಸ್ಟಮ್ ಅಂದ್ರೆ ಝೀರೋ, ಕ್ಯೂ ಇಸ್ ಈಕ್ವಲ್ ಟು ಝೀರೋ. ಆಡೆಡ್ ಆರ್ ಟೇಕನ್, ಬೋತ್ ಆರ್ ಫೈನ್. ಕ್ಯೂ ಇಸ್ ಈಕ್ವಲ್ ಟು ಝೀರೋ. ಯರ್ ಟಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್,
here Q is equal to 0. Okay guys, clear. Adiabatic process ಅಂದ್ರೆ ಏನು clear. Now adiabatic process ಅನ್ನ ಯಾವ ತರ, see system A system B ಇದೆ, ಈ ಎರಡು ಇನ್ ಟಚ್ ಇದೆ, ಬಟ್ ಈ ಎರಡರ ನಡುವೆ ಅಡಿಯಾಬ್ಯಾಟಿಕ್ ವಾಲ್ ಅಂದ್ರೆ a wall which will not permit the transfer of energy, ಆ ತರ ಕೇಸಲ್ಲಿ it cannot enter or cannot leave the system. Can we create such system? Yes, possible. ಓಕೆ, ಅದಕ್ಕೆ ನಾವು ಅಡಿಯಾಬ್ಯಾಟಿಕ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಇಲ್ಲಿ ವಿ ಕ್ರಿಯೇಟ್ 2 rooms adjacent to each other. ಯಾವ ಥರ? ಸೊ ಐ ಕೀಪ್ 100 kg ice here, I keep some 100 kg fire there. ಓಕೆ, ಸೊ ಹೀಟ್ ಇದೆ ಅಲ್ಲಿ, ಇಲ್ಲಿ ಕೋಲ್ಡ್ನೆಸ್ ಇದೆ. ನ್ಯಾಚುರಲಿ ಟೆಂಪರೇಚರ್ ಆರ್ ಹೀಟ್ ಎನರ್ಜಿ ವಿಲ್ ಫ್ಲೋ ಫ್ರಮ್ ದೇರ್ ಟು ಹಿಯರ್, ಬಟ್ ಈ ಕನೆಕ್ಟಿಂಗ್ ವಾಲ್ ಏನಿದೆ, ದಿಸ್ ಇಸ್ ಅಡಿಯಾಬ್ಯಾಟಿಕ್ ವಾಲ್. ಇನ್ ದಟ್ ಕೇಸ್ ನೋ ಎನರ್ಜಿ ಕ್ಯಾನ್ ಕಮ್ ಇನ್ ಆರ್ ನೋ ಎನರ್ಜಿ ಕ್ಯಾನ್ ಲೀವ್. ಆ ಪ್ರೊಸೆಸ್ಸನ್ನು ನಾವು ಅಡಿಯಾಬ್ಯಾಟಿಕ್ ಪ್ರೊಸೆಸ್ ಅಂತ ಹೇಳಿ ಕರಿತೀವಿ. ಅಲ್ಲಿ ಕ್ಲಿಯರ್ಲಿ ಕ್ಯೂ ಇಸ್ 0. ಕ್ಯೂ ಇಸ್ 0 ಆದರೆ ಏನಾಗುತ್ತೆ ನಾವು ನೋಡ್ತಾ ಹೋಗೋಣ. ಸೊ ಅಂಡ್ ಐಸೋಕೋರಿಕ್ ಪ್ರೊಸೆಸ್, ಐಸೋ ಮೀನ್ಸ್ ಸೇಮ್, ಕೋರಿಕ್ ಮೀನ್ಸ್, ಕೋರಿಕ್ ಅಂದರೆ ವಾಲ್ಯೂಮ್. ಸೊ ಹಾಗಾದರೆ ಕಾನ್ಸ್ಟೆಂಟ್ volume in the process, constant volume in the process. Is that possible? Yes, it is possible. So how can we do that? See, volume anna badalayisakke bidade we can increase the, we can do work done. See, this is the room. Okay, ee room alli, ee studio dalli, okay, studio volume anna increase ಮಾಡದೆ ಹೀಟ್ ಗ್ಯಾಸನ್ನು ನಾನು ಈ ಸ್ಟುಡಿಯೋ ಒಳಗಡೆ ಪುಷ್ ಮಾಡಿದರೆ ಇಂಟರ್ನಲ್ ಎನರ್ಜಿ ಆಫ್ ದ ಸ್ಟುಡಿಯೋ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ಅಂಡ್ ಗ್ಯಾಸ್ ಪಾರ್ಟಿಕಲ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಪರ್ ಯೂನಿಟ್ ವಾಲ್ಯೂಮ್ ಆರ್ ಪರ್ ಯೂನಿಟ್ ಏರಿಯಾ ಪ್ರೆಷರ್ ಆಲ್ಸೋ ಇನ್ಕ್ರೀಸಸ್. ಸೊ ಆರ್ ವಿ ಇನ್ಕ್ರೀಸಿಂಗ್ ದ ವಾಲ್ಯೂಮ್ ಆಫ್ ದ ಸಿಸ್ಟಮ್? ನೋ, ಬಟ್ ವಿ ಆರ್ ಇನ್ಕ್ರೀಸಿಂಗ್ ದ ಇಂಟರ್ನಲ್ ಎನರ್ಜಿ, ರೈಟ್? ಸೊ ಅದನ್ನು ನಾವು ಐಸೋಕೋರಿಕ್ ಪ್ರೊಸೆಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ವಾಲ್ಯೂಮ್ ಈಕ್ವಲ್ ಟು ಕಾನ್ಸ್ಟೆಂಟ್, ವಾಲ್ಯೂಮ್ ಏನಿದೆ ಇಲ್ಲಿ ಕಾನ್ಸ್ಟೆಂಟ್ ಇರುತ್ತೆ. ಇನ್ನು ಯಾವುದೇ ರೀತಿ ಕನ್ಕ್ಲೂಷನ್ಗೆ ಬರ್ತಾ ಇಲ್ಲ. ಈ ಥರದ ಪ್ರೊಸೆಸ್ ಅಂದರೆ ಏನು ಅಂತೇಳಿ ನಾನು ನಿಮಗೆ ಡಿಫೈನ್ ಮಾಡ್ತಾ ಇದ್ದೀನಿ. ಸೊ ಐಸೋಬ್ಯಾರಿಕ್, ಬಾರ್ ಅಂದರೆ ಪ್ರೆಷರ್. ಸೊ ಐಸೋಬ್ಯಾರಿಕ್, ಕಾನ್ಸ್ಟೆಂಟ್ pressure in the process, constant pressure in the process. Is that possible? Constant pressure process possible. ಎಲ್ಲಿ ನೋಡಬಹುದು constant pressure? When I blow balloon ಅನ್ನು ಊದಿದಾಗ ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಬಟ್ ನಾವು ಏನು ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀವಿ? ಸೊ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಪ್ರೆಷರ್ ಸಿಚುವೇಶನ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಅದಕ್ಕೆ ಬಲೂನ್ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗುತ್ತೆ, ರೈಟ್? ಇಟ್ಸ್ ಆಲ್ಮೋಸ್ಟ್ ನಾಟ್ ಎಕ್ಸಾಕ್ಟ್ಲಿ ಕಾನ್ಸ್ಟೆಂಟ್ ಪ್ರೆಷರ್. ಓಕೆ, ಸೊ ಕೊಟ್ಟಿರೋದು ಗಾಳಿ ಏನು ಮಾಡುತ್ತೆ? ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗೋಕ್ಕೆ ಟ್ರೈ ಮಾಡುತ್ತೆ ಇನ್ ಆಲ್ ದ ಸ್ಪೇಸ್ ಅರೌಂಡ್ ದಟ್ ಬಲೂನ್. ಓಕೆ, ಸೊ ಅದನ್ನು ನಾವು ಐಸೋಬ್ಯಾರಿಕ್ ಅಂತೇಳಿ ಕರಿತೀವಿ. ಇಲ್ಲಿ ಪ್ರೆಷರ್ ಈಸ್ ಕಾನ್ಸ್ಟೆಂಟ್, ಪ್ರೆಷರ್ ಏನಿರುತ್ತೆ ಇಲ್ಲಿ ಕಾನ್ಸ್ಟೆಂಟ್ ಇರುತ್ತೆ, ಪಿ ಇಸ್ ಕಾನ್ಸ್ಟೆಂಟ್. Okay guys, and cyclic process, cycle, time cycle, energy cycle. What is that? What does that mean? Everything returns to the same point, which means if a system returns to same point in terms of internal energy, in terms of energy, in terms of temperature, so adana navenanta kariತೀವಿ? Cyclic process ಅಂತೇಳಿ ಕರಿತೀವಿ. ಇನ್ ಸೈಕ್ಲಿಕ್ process, so it is not changing its inherent state. Okay, in a complete loop
in a complete cycle, in a complete loop or complete cycle, delta U change in delta U ಏನು change in internal energy equal to 0. ಇಂಟರ್ನಲ್ ಎನರ್ಜಿ ಚೇಂಜ್ ಆಗಲ್ಲ. ಈ ಥರದ ಪ್ರೊಸೆಸ್ ನಾವು ಸೈಕ್ಲಿಕ್ ಪ್ರೊಸೆಸ್ ಅಂತೇಳಿ ಕರಿತೀವಿ. ಓಕೆ ಗೈಸ್, ಕ್ಲಿಯರ್? ಸೈಕ್ಲಿಕ್ ಪ್ರೊಸೆಸ್ ಅಂದರೆ ಕ್ಲಿಯರ್ ಅಲ್ಲ? ಓಕೆ, ನಾವು ಪಿ ವಿ ಡಯಾಗ್ರಾಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ competitive exams. PV diagrams are very important. So these diagrams are important for competitive exam. Okay, PV, pressure, volume graphs. PV diagrams are basically pressure volume graph. ಅವನ್ನ ನಾವು PV diagrams ಅಂತ ಹೇಳಿ ಕರಿತೀವಿ. ಒಂದು ಪ್ರೊಸೆಸ್ ಅಲ್ಲಿ ಯಾವ ತರ ಪ್ರೆಷರ್ ಅಂಡ್ ವಾಲ್ಯೂಮ್ ಆರ್ ಲಿಂಕ್ಡ್ ಅನ್ನೋದನ್ನು ನಾವು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡ್ತೀವಲ್ಲ, ದಟ್ ಇಸ್ ಪಿ ವಿ ಡಯಾಗ್ರಾಮ್. ಸೊ ಎರಡು ಕೇಸಸ್ಗೆ ನಾನು ಪಿ ವಿ ಡಯಾಗ್ರಾಮ್ನ ಬರೆದು ತೋರಿಸ್ತೀನಿ. ಸಿ, ಪ್ರೆಷರ್ ಆನ್ ವೈ ಆಕ್ಸಿಸ್ ಅಂಡ್ ವಾಲ್ಯೂಮ್ ಆನ್ ಎಕ್ಸ್ ಆಕ್ಸಿಸ್. ಓಕೆ, ಇದೇನಿದು ಪ್ರೆಷರ್ ಅಂಡ್ ವಾಲ್ಯೂಮ್. ಕಂಪ್ರೆಷನ್, ಕಂಪ್ರೆಷನ್, ಕಂಪ್ರೆಸ್ ಅಂದರೆ ವಾಲ್ಯೂಮನ್ನು ರೆಡ್ಯೂಸ್ ಮಾಡು. ಸೊ ವಾಲ್ಯೂಮನ್ನು ರೆಡ್ಯೂಸ್ ಮಾಡಿದಾಗ ಪ್ರೆಷರ್ ಏನಾಗುತ್ತೆ? ವಾಲ್ಯೂಮನ್ನು ರೆಡ್ಯೂಸ್ ಮಾಡಿದಾಗ ಪ್ರೆಷರ್ ಜಾಸ್ತಿ ಆಗುತ್ತೆ, ಕರೆಕ್ಟ್? ಸೊ ಹಾಗಾದರೆ ರೆಪ್ರೆಸೆಂಟೇಟಿವ್ಲಿ ನಾವು ಕಂಪ್ರೆಷನ್ ಪ್ರೊಸೆಸ್ಸನ್ನು ಈ ಥರ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಫ್ರಮ್ ಅ ಪಾಯಿಂಟ್ ಎ ಇಂದ, ಫ್ರಮ್ ಅ ಸ್ಟೇಟ್ ಎ ಇಂದ ಸ್ಟೇಟ್ ಬಿಗೆ, ಸ್ಟೇಟ್ ಬಿಗೆ. ಓಕೆ, ವಾಟ್ ಈಸ್ ದಿಸ್ ಸ್ಟೇಟ್? ಸ್ಟೇಟ್ ಎ. ಸ್ಟೇಟ್ ಅಂದ್ರೇನು? ಪೊಸಿಷನ್ ಅಲ್ವಾ? ಪೊಸಿಷನ್, ಕಾನ್ಫಿಗರೇಷನ್. ಸೊ ಕಾನ್ಫಿಗರೇಷನ್ ಎ ಇಂದ ಕಾನ್ಫಿಗರೇಷನ್ ಬಿಗೆ ಸಿಸ್ಟಮ್ ಮೂವ್ ಆಗ್ತಾ ಇದೆ. ಸೊ ಇಲ್ಲಿ ಲೆಟ್ ಅಸ್ ಸೇ P1 V1 ಇಂದ P2 V2ಗೆ ಏನಾಗ್ತಾ ಇದೆ? ಸಿಸ್ಟಮ್ ಮೂವ್ ಆಗ್ತಾ ಇದೆ. ಓಕೆ, ಇನ್ ಸಚ್ ಅ ವೇ ಇಲ್ಲಿ ಅಬ್ಸರ್ವ್ ಮಾಡ್ಕೋಬೇಕು, V2 ಇಸ್ ಗ್ರೇಟರ್ ದ್ಯಾನ್ V1 ಆರ್ V1 ಇಸ್ ಗ್ರೇಟರ್ ದ್ಯಾನ್ V2. ಯರ್ V2 ಇಸ್ ಗ್ರೇಟರ್ ದ್ಯಾನ್, ನೋ, V2 is lesser than V1 and P2 is greater than P1. ಅದಕ್ಕೆ, that is why it is compression. It is compression. It is compression. ಇಲ್ಲೇ ಇದೆ, this process is compression. ಅದೇ ಥರ ಓಕೆ, ಅದೇ ಥರ P and V. P on the y axis ಮತ್ತೆ V on the x axis. P V. ಎಕ್ಸ್ಪ್ಯಾನ್ಷನ್, ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ. ಸೊ ಬೇಸಿಕಲಿ ಫ್ರಮ್ ಸ್ಟೇಟ್ ಎ ವಿತ್ ವೇರಿಯಬಲ್ಸ್, ಥರ್ಮೋಡೈನಮಿಕ್ ವೇರಿಯಬಲ್ಸ್, ಪ್ರೆಷರ್ ಮತ್ತು ವಾಲ್ಯೂಮ್, ಇಲ್ಲಿಂದ ಇನ್ ಸಚ್ ಅ ವೇ ವಾಲ್ಯೂಮ್ ರೆಡ್ಯೂಸ್ ಆಗ್ತಾ ಇದೆ. ಓಕೆ, ದಿಸ್ ಇಸ್ ಅನದರ್ PV, P2, V2. So this is state B. Okay, thermodynamic state B. Okay na? ಹಾಗಾದ್ರೆ ಇಲ್ಲಿ V2 is greater than V1 and P2 is lesser than V1. So what can we say? ಹಾಗಾದ್ರೆ ಇದು expansion, expansion, just representation. ಸೊ ಆಲ್ರೆಡಿ ನಾವು ನೋಡಿದ್ವಿ, ವರ್ಕ್ ಡನ್ ಯಾವ ಥರ ಬರಿತೀವಿ? ವರ್ಕ್ ಡನ್ ಈಸ್ P ಟೈಮ್ಸ್ ಡೆಲ್ಟಾ ವಿ. ಸೊ ದೇರ್ ಫೋರ್ ನಾವಿಲ್ಲಿಂದ ಏನು ಕನ್ಕ್ಲೂಡ್ ಮಾಡ್ಬೋದು? ಏರಿಯಾ ಅಂಡರ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಏರಿಯಾ ಅಂಡರ್ ಪಿ ವಿ ಗ್ರಾಫ್. ಪಿ ವಿ ಗ್ರಾಫ್ ಕೆಳಗಡೆ ಇರುವ ಏರಿಯಾನ ನಾವು ವರ್ಕ್ ಡನ್ ಅಂತೇಳಿ ಕರಿಬೋದು. ಓಕೆ, ಹಾಗಾದರೆ ಪ್ರೆಷರನ್ನು P1 ಟು P2 ಚೇಂಜ್ ಮಾಡೋಕ್ಕೆ, P2 ಟು P1 ಆರ್ P1 ಟು P2 ಪ್ರೆಷರನ್ನು ಚೇಂಜ್ ಮಾಡೋಕ್ಕೆ ಎಷ್ಟು ವರ್ಕ್ ಡನ್ ಆಯಿತು ಅಂತ ಕೇಳಿದ್ರೆ ನಾವೇನು ಮಾಡಬೇಕು? ಆ ಕೇಸಲ್ಲಿ ಜಸ್ಟ್ ಕ್ಯಾಲ್ಕುಲೇಟ್ ಈ ಏರಿಯಾ, ಈ ಗ್ರಾಫ್ ಕೆಳಗಡೆ ಏನಿದೆ ಏರಿಯಾ, ಇಲ್ಲಿ ತನಕ ಇನಿಷಿಯಲ್, ಫೈನಲ್ ಮತ್ತು ಇನಿಷಿಯಲ್ ಪಾಯಿಂಟ್, ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಏನು ಬರುತ್ತೆ? ವರ್ಕ್ ಡನ್ ಬರುತ್ತೆ.
ಯಾವ ಥರ ಮಾಡೋದು, ವಿ ವಿಲ್ ಡೂ ದಟ್ ಇನ್ ನೆಕ್ಸ್ಟ್ ಕ್ಲಾಸ್. ಬಟ್ ಇಸ್ ದಿಸ್ ಕ್ಲಿಯರ್? ಏರಿಯಾ ಅಂಡರ್ ಪಿ ವಿ ಗ್ರಾಫ್. ಸೊ ಪ್ರೆಷರನ್ನು P1 ಇಂದ P2ಗೆ ಚೇಂಜ್ ಮಾಡೋದಕ್ಕೆ, P1 ಇಂದ ಕೇಳ್ಕೊ ಕರೆಕ್ಟಾಗಿ, ಪ್ರೆಷರನ್ನು P1 ಇಂದ P2ಗೆ ಚೇಂಜ್ ಮಾಡೋದಕ್ಕೆ ಫ್ರಮ್ ವಾಲ್ಯೂಮ್ V1 ಟು V2 ವರ್ಕ್ ಡನ್ ಎಷ್ಟು? ವರ್ಕ್ ಡನ್ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್, ದಟ್ ಈಸ್ ಮೈ ಫಸ್ಟ್ ಥಿಂಗ್. ಬಟ್ ವಾಲ್ಯೂಮ್ ಜಾಸ್ತಿ ಆಗ್ತಿದೆ ಅಂದರೆ ವರ್ಕ್ ಡನ್ ಪಾಸಿಟಿವ್ ಆರ್ ನೆಗೆಟಿವ್? ವಾಲ್ಯೂಮ್ ಜಾಸ್ತಿ ಆಗ್ತಿದೆ ಅಂದರೆ ವರ್ಕ್ ಡನ್ ಪಾಸಿಟಿವ್. ಸೊ ಹಾಗಾದರೆ ಈ ಕೇಸಲ್ಲಿ ಇಲ್ಲಿಂದ ಇಲ್ಲಿಗೆ ಮಾಡಬೇಕು ಅಂದರೆ ನಾವು ಏನು ಮಾಡಬೇಕು, ಬೇಸಿಕಲಿ ಈ ಪಿಂಕ್ ಲೈನ್ ಕೆಳಗಡೆ ಇರುವ ಏರಿಯಾನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂಡ್ ಸೇ ಬೇಸ್ಡ್ ಆನ್ ವೆದರ್ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆಯೋ ಡಿಕ್ರೀಸ್ ಆಗ್ತಾ ಇದೆಯೋ ಅದರ ಬೇಸಿಸ್ ಮೇಲೆ ವರ್ಕ್ ಡನ್ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಹೇಳ್ಬೋದು. ಓಕೆ ರೈಟ್? ಇಸ್ ದಿಸ್ ಕ್ಲಿಯರ್ ಗೈಸ್? ದೆರ್ ಆರ್ ಮೆನಿ ಅದರ್ ಟೈಪ್ಸ್ ಆಫ್ ಪಿ ವಿ ಗ್ರಾಫ್. ಬಟ್ ಪಿ ವಿ ಗ್ರಾಫ್ ಅಂದರೆ ಏನು ಅಂತ ಹೇಳೋಕ್ಕೆ ನಿಮಗೆ ಐ ಶೋಡ್ ಇಟ್. ಥರ್ಮೋಡೈನಮಿಕ್ ಪ್ರೋಸೆಸ್ ಅಂದ್ರೇನು? ಥರ್ಮೋಡೈನಮಿಕ್ ವೇರಿಯಬಲ್ಸ್. ವೇರಿಯಬಲ್ಸ್ ಅಂದರೆ ದ ಚೇಂಜಿಂಗ್ ಕ್ವಾಂಟಿಟೀಸ್. ಪ್ರೆಷರ್ ಚೇಂಜ್ ಆಗುತ್ತೆ, ವಾಲ್ಯೂಮ್ ಚೇಂಜ್ ಆಗುತ್ತೆ, ಟೆಂಪರೇಚರ್ ಚೇಂಜ್ ಆಗುತ್ತೆ. ಬಟ್ ಎನರ್ಜಿ ಇಸ್ ನಾಟ್ ಥರ್ಮೋಡೈನಮಿಕ್ ವೇರಿಯಬಲ್. ಓಕೆ, energy is not thermodynamic variable, but pressure, volume, temperature are. And again ನಾವು ಜಸ್ಟ್ ಇವೆಲ್ಲ ಪ್ರೊಸೆಸ್ ಏನಂತ ಡಿಫೈನ್ ಮಾಡಿದ್ವಿ, ಬಟ್ ಕನ್ಕ್ಲೂಷನ್ ನಾನು ನಿಮಗೆ ಕೊಟ್ಟಿಲ್ಲ. ಅಪ್ಲಿಕೇಶನ್ಸ್ ಆಫ್ ಫಸ್ಟ್ ಲಾನ ಮಾಡಿಕೊಂಡು ಏನು ಅಂದರೆ ಐಸೋಥರ್ಮಲ್ ಪ್ರೊಸೆಸ್ ಅಂದರೆ ಏನು ಅಂತೇಳಿ ನಾವು ಡಿಫೈನ್ ಮಾಡ್ತಾ ಹೋಗೋಣ. ಸೊ ಅಪ್ಲಿಕೇಶನ್ ಆಫ್ ಫಸ್ಟ್ ಲಾ, ವಾಟ್ ಈಸ್ ಫಸ್ಟ್ ಲಾ? Q is equal to delta U plus W. Heat given is change in internal energy plus work done. So, isothermal process. Isothermal process andre enu? T is constant. Okay? T is constant. If T is constant, then PV see, if T is constant ಅಲ್ಲಿ ಡೆಲ್ಟಾ ಯುನ ನಾವು ಬೇಸಿಕಲಿ ಯಾವ ಥರ ಬರಿತೀವಿ? ಡೆಲ್ಟಾ ಯು ಈಸ್ ಎನ್ ಸಿ ವಿ ಡೆಲ್ಟಾ ಟಿ ಅಂತೇಳಿ ಬರಿತೀವಿ. ಓಕೆ, ಇಫ್ ದಟ್ ಈಸ್ ದ ಕೇಸ್ ಡೆಲ್ಟಾ ಯುನ ನಾವು ಈ ಥರ ಬರಿತೀವಿ. ಟಿ ಇಸ್ ಕಾನ್ಸ್ಟೆಂಟ್ ಅಂದರೆ ಡೆಲ್ಟಾ ಟಿ ಏನಿರುತ್ತೆ? 0. ಓಕೆ, ಟಿ ಕಾನ್ಸ್ಟೆಂಟ್ ಆರ್ ಡೆಲ್ಟಾ ಟಿ ಇಸ್ ಈಕ್ವಲ್ ಟು 0. ದೆನ್ ಡೆಲ್ಟಾ ಯು ಏನಿದೆ? 0. ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಯಾಕೆ 0? ಬಿಕಾಸ್ ಡೆಲ್ಟಾ ಟಿ ಇಸ್ 0. ಹಾಗಾದರೆ ಇಂಟರ್ನಲ್ ಎನರ್ಜಿ ಡಿಪೆಂಡ್ಸ್ ಓನ್ಲಿ ಆನ್ ಟೆಂಪರೇಚರ್. ಎಸ್, ಟೆಂಪರೇಚರ್ ಜಾಸ್ತಿ ಆದರೆ ಇಂಟರ್ನಲ್ ಎನರ್ಜಿ ಜಾಸ್ತಿ ಆಗತ್ತೆ. ಓಕೆ, ಎನರ್ಜಿ ಆಫ್ ದ ಸಿಸ್ಟಮ್ ಜಾಸ್ತಿ ಆಗ್ತಾ ಇದೆ ಅಂದರೆ ಬೇಸಿಕಲಿ ಟೆಂಪರೇಚರ್ ಆಫ್ ದ ಕಾನ್ಸ್ಟಿಯಂಟ್ ಪಾರ್ಟಿಕಲ್ಸ್ ಜಾಸ್ತಿ ಆಗ್ತಾ ಇದೆ. ದಟ್ಸ್ ಇಟ್. ಎನರ್ಜಿ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಟೆಂಪರೇಚರ್. ಎನರ್ಜಿ ಇಸ್ ಎ ಮೆಕ್ಯಾನಿಕಲ್ ಪ್ರಾಪರ್ಟಿ, temperature is a thermodynamic property. So that is why interdisciplinary. Now you see how physics is getting connected to chemistry, right? So energy is understood very well by physical process, but thermodynamics is trying to connect physics with chemistry. Okay, so we have processes. What controls processes? Thermodynamic variables. Okay, along with physical existence which is energy. Clear? Okay, delta t 0 ಆಯಿತು ಅಂದರೆ ಡೆಲ್ಟಾ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಏನಿದೆ? 0. ಹಾಗಾದರೆ ಇಲ್ಲಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನಾಗುತ್ತೆ? Q is equal to W. Heat given, all the heat given ಏನಾಗ್ತಾ ಇದೆ? is simply work done. So isothermal is one of the good. ಯಾಕೆ? ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಆಗದೆ everything here, system is not selfish. Everything given to system is being converted as work. So navilli Q is equal to W. Heat given is equal to work done.
ಅದೇ ಅಡಿಯಾಬ್ಯಾಟಿಕ್ ಪ್ರೊಸೆಸ್ ಆದರೆ Q is equal to 0. There is no heat given or added to the system. ಹಾಗಾದರೆ Q is equal to 0 ಆದರೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಲ್ಲಿ ನಾನು ಎಲ್ಲನೂ ಕೂಡ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇರೋದು, ಇಲ್ಲಿಗೆ ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇರೋದು. ದಿಸ್ ಇಸ್ ಮೇನ್ ಇಂಪಾರ್ಟೆಂಟ್ ಥಿಂಗ್. ಸೊ ಅಕಾರ್ಡಿಂಗ್ ಟು ದಟ್ ಡೆಲ್ಟಾ ಯು ಏನಾಗುತ್ತೆ ಮೈನಸ್ ಡಬ್ಲ್ಯೂ, ಅರ್ಥ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಈಸ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ವರ್ಕ್ ಡನ್. ಓಕೆನಾ? ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಇಸ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ವರ್ಕ್ ಡನ್. ಇಂಟರ್ನಲ್ ಎನರ್ಜಿ ಪಾಸಿಟಿವ್ ಇದೆ ಅಂದರೆ ವರ್ಕ್ ಡನ್ ನೆಗೆಟಿವ್. ಅಡಿಯಾಬ್ಯಾಟಿಕಲ್ಲಿ ವರ್ಕ್ ಡನ್ ಪಾಸಿಟಿವ್ ಇದೆ ಅಂದರೆ ಇಂಟರ್ನಲ್ ಎನರ್ಜಿ ನೆಗೆಟಿವ್. ವರ್ಕ್ ಈಸ್ ಡನ್ ಬೈ ದ ಸಿಸ್ಟಮ್. Nobody can give me currency, nobody can give me heat. Okay, I am the system. Adiabatic process happening andre nobody can give me money. I want to spend. ನಾನು ಏನು ಮಾಡಬೇಕು, ನನ್ನ ಹತ್ರ ಇರೋದನ್ನ ಖರ್ಚು ಮಾಡಬೇಕು ಟು ಡೂ ವರ್ಕ್. I did work, my work is positive, but my energy, my currency, my financial state is negative, right? That is the simplest process. Nobody gives me money, but I want to spend at the expense of my internal energy. That is why work done is positive, but my internal energy is negative. Change in internal energy is negative. In the same way, I don't want to spend. I just want to work and improve my wealth. ಆ ಕೇಸಲ್ಲಿ ಏನಾಗುತ್ತೆ, ಇಂಟರ್ನಲ್ ಎನರ್ಜಿ, ಮೈ ಫೈನಾನ್ಷಿಯಲ್ ಸ್ಟೇಟಸ್ ಇಸ್ ಗೋಯಿಂಗ್ ಅಪ್, ಬಟ್ ವರ್ಕ್ ಡನ್ ಏನಾಯಿತು ಈಸ್ ನೆಗೆಟಿವ್. ಯಾಕೆ ಅಂದರೆ ಐ ಆಮ್ ಡೂಯಿಂಗ್ ದ ವರ್ಕ್, ರೈಟ್? ವರ್ಕ್ ಈಸ್ ಡನ್ ಇನ್ ಸಚ್ ಅ ವೇ ಇಟ್ ಇಸ್ ನೆಗೆಟಿವ್. ಓಕೆ, ಕ್ಲಿಯರ್? ನೌ ಐಸೋಕೋರಿಕ್ ಪ್ರೊಸೆಸ್. ಐಸೋಕೋರಿಕ್ ಪ್ರೊಸೆಸ್ ಅಂದರೆ ಗೈಸ್, ಐಸೋಕೋರಿಕ್ ಡೆಲ್ಟಾ ವಿ ಈಕ್ವಲ್ ಟು 0. ಡೆಲ್ಟಾ ವಿ 0. ಡೆಲ್ಟಾ ವಿ 0 ಅಂದರೆ ವರ್ಕ್ ಡನ್ ಏನು? ವರ್ಕ್ ಡನ್ ಈಸ್ ಪಿ ಡಿ ವಿ. ಓಕೆ, ಪಿ ಡಿ ವಿ ಟರ್ಮ್ ಏನಾಗುತ್ತೆ 0 ಆಗುತ್ತೆ. ಸೊ ಹಾಗಾದರೆ ಡಿ ವಿ 0 ಇತ್ತು ಅಂದರೆ ಕ್ಯೂ ಏನಾಗುತ್ತೆ, ವಿಚ್ ಇಂಪ್ಲೈಸ್ ಕ್ಯೂ ಇಸ್ ಈಕ್ವಲ್ ಟು ಡಿ ಯು. ಸೊ ಗೈಸ್, this is also another important observation. So heat given is completely increasing the internal energy. ಯಾವಾಗ ವಾಲ್ಯೂಮ್ ಬದಲಾಗ್ತಾ ಇಲ್ಲ ಅಂದಾಗ. ಓಕೆ, ಈ ರೂಮಲ್ಲಿ ನಾವು ವಾಲ್ಯೂಮನ್ನು ಚೇಂಜ್ ಮಾಡ್ತಾ ಇಲ್ಲ. ವಾಲ್ಯೂಮನ್ನು ಚೇಂಜ್ ಮಾಡ್ತಾ ಇಲ್ಲ ಅಂದರೆ ಅರ್ಥ ವರ್ಕ್ ಈಸ್ ನಾಟ್ ಡನ್. ವೈ ಡು ವಿ ನೀಡ್ ಟು ಚೇಂಜ್ ವಾಲ್ಯೂಮ್? ಸೊ ವೆನ್ ಯು ಚೇಂಜ್ ವಾಲ್ಯೂಮ್, that volume will apply pressure. ಅದಾಗ್ತಾ ಇಲ್ಲ, ವಾಲ್ಯೂಮ್ ಚೇಂಜ್ ಆಗ್ತಾ ಇಲ್ಲ, ಬಟ್ ಈಟ್ ಈಸ್ ಸ್ಟಿಲ್ ಗೋಯಿಂಗ್. ಏನಾಗ್ತಾ ಇದೆ? ಇಂಟರ್ನಲ್ ಎನರ್ಜಿ ಜಾಸ್ತಿ ಆಗ್ತಾ ಇದೆ. ಕ್ಲಿಯರ್? ಪ್ರೆಷರ್ ಕುಕ್ಕರ್, ಓಕೆ, ಈಟ್ ಈಸ್ ಗಿವನ್, ಕೆಳಗಡೆಯಿಂದ ಕೊಡ್ತಾ ಇದ್ದೀನಿ, ಬಟ್ ಕ್ಲೋಸ್ ಆಗಿದೆ, ರೈಟ್? ವಾಲ್ಯೂಮ್ ಒಳಗಡೆ ಏನು ಇನ್ಕ್ರೀಸ್ ಆಗ್ತಾ ಇಲ್ಲ, ಬಟ್ ಇಂಟರ್ನಲ್ ಎನರ್ಜಿ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ಸ್ ಏನಾಗ್ತಾ? ಇಂಟರ್ನಲ್ ಎನರ್ಜಿ ಅಂದರೆ ಏನು? ಟೆಂಪರೇಚರ್ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ವೇರ್ ಇಸ್ ಇಟ್ ಗೋಯಿಂಗ್? ನೋ ವೇರ್, ಸ್ಟಿಲ್ ದೇರ್ ಇನ್ಸೈಡ್. ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇಲ್ಲ, ಓನ್ಲಿ ಇಂಟರ್ನಲ್ ಎನರ್ಜಿ ಇಸ್ ಇನ್ಕ್ರೀಸಿಂಗ್. ಕ್ಲಿಯರ್? ರೈಟ್? ಎಸ್, ಐ ಹೋಪ್ ಇಟ್ ಇಸ್ ಕ್ಲಿಯರ್. ನೌ ಐಸೋಬ್ಯಾರಿಕ್ ಪ್ರೊಸೆಸ್, ಡೆಲ್ಟಾ ಪಿ, ಚೇಂಜ್ ಇನ್ ಪ್ರೆಷರ್ ಇಸ್ 0. ಐಸೋಬ್ಯಾರಿಕ್ ಪ್ರೊಸೆಸ್ ಅಂದರೆ ಚೇಂಜ್ ಇನ್ ಪ್ರೆಷರ್ ಇಸ್ 0. ಓಕೆನಾ? ಸೊ ಇದನ್ನು ನೀವು ಡಿ ಪಿ ಇಸ್ ಈಕ್ವಲ್ ಟು 0 ಅಂತ ಹೇಳಿ ಕರ್ಕೋಬಹುದು. ಅಂಡ್ ಸೈಕ್ಲಿಕ್ ಪ್ರೊಸೆಸ್ಸಲ್ಲಿ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಡಿ ಯು ಈಕ್ವಲ್ ಟು 0. ಇಫ್ ಡಿ ಯು ಈಕ್ವಲ್ ಟು 0, ಅಗೇನ್ ಕ್ಯೂ ಬಿಕಮ್ಸ್ ವಾಟ್? ವರ್ಕ್ ಡನ್. ಇಟ್ಸ್ ಸೇಮ್ ಆಸ್ ಐಸೋಥರ್ಮಲ್. ಓಕೆ, ಕ್ಲಿಯರ್ ಗೈಸ್? ಸಮ್ ಕನ್ಕ್ಲೂಷನ್ಸ್ ನಾನು ಕೊಡ್ತಿದ್ದೀನಿ ಬೇಸ್ಡ್ ಆನ್ ಡೆಫಿನೇಷನ್ ಮತ್ತು ಫಸ್ಟ್ ಲಾನ ನಾವು ಇಲ್ಲಿ ಯೂಸ್ ಮಾಡಿಕೊಂಡು ಯಾವ ಪ್ರೊಸೆಸ್ ಇಸ್ ವಾಟ್. ಕ್ಲಿಯರ್? ಮೋರ್ ಕ್ಲಾರಿಟಿ ಸಿಗ್ತಾ ಇದೆ ಅಲ್ವಾ? ಸೊ ಓಕೆ, ನಾವು ಮೇಯರ್ಸ್ ಫಾರ್ಮುಲಾ. ಸೊ ಮೇಯರ್ಸ್ ಫಾರ್ಮುಲಾ ಅಂತ ಒಂದಿದೆ. ಸೊ ವಿಚ್ ಇಸ್ ಕನೆಕ್ಟಿಂಗ್
CP ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಮತ್ತು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಮತ್ತು ಗ್ಯಾಸ್ ಕಾನ್ಸ್ಟೆಂಟ್ ಆರ್ ಅನ್ನು ಕನೆಕ್ಟ್ ಮಾಡುತ್ತೆ. ಬೇಸಿಕಲಿ ಮೇಯರ್ಸ್ ಫಾರ್ಮುಲಾ ಇಸ್ CP ಮೈನಸ್ CV ಇಸ್ ಈಕ್ವಲ್ ಟು ಆರ್. ಯಾವ ಥರ ನಾವು ಅದನ್ನು ಮಾಡ್ಬೋದು ಯೂಸಿಂಗ್ ಫಸ್ಟ್ ಲಾ ಅಂತ ಹೇಳ್ತಾ ಹೋಗ್ತೀನಿ. DQ ಫಸ್ಟ್ ಲಾ, DQ is equal to DU plus PdV, first law of thermodynamics. QU is equal to change in internal energy plus work done which is PdV. ಇಲ್ಲಿ at constant volume ನೋಡ್ತಾ ಇದ್ದೀನಿ, at constant volume dV is equal to 0. ಹಾಗಾದರೆ DQ ಏನಾಗುತ್ತೆ, ಬೇಸಿಕಲಿ ನಾವು Qನ ಯಾವ ಥರ ಬರಿತೀವಿ, Q is equal to MC dt ಅಲ್ವಾ, MC dt ಅಂತೇಳಿ ಬರಿತೀವಿ Qನ. ಸೊ ಹಾಗಾದರೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಡೆಫಿನೇಷನ್ Q is equal to MC dt. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇನ್ಸ್ಟೆಡ್ ಆಫ್ ಟೇಕಿಂಗ್ M ವಿ ಆರ್ ಟೇಕಿಂಗ್ ಮೋಲ್ಸ್. ಆಗ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಓಕೆ, ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅದನ್ನು ಕನೆಕ್ಟ್ ಮಾಡ್ತಾ ಇರೋದು. ಸೊ ಮ್ಯೂ ಆರ್ ಎನ್ ಸಿ ಡಿ ಟಿ. ಸೊ ಹಾಗಾದರೆ DQ ಮ್ಯೂ CV dt ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಟೈಮ್ಸ್ ಮ್ಯೂ dt. ಅದನ್ನು ಈ ಟರ್ಮ್ 0 ಆಯಿತು ಅಂದರೆ ಕಾನ್ಸ್ಟೆಂಟ್ ವಾಲ್ಯೂಮಲ್ಲಿ ಏನಾಗುತ್ತೆ, ದಿಸ್ ಟರ್ಮ್ ಬಿಕಮ್ 0 ಇಯರ್. ಹಾಗಾದರೆ DU ಇಸ್ ಈಕ್ವಲ್ ಟು DQ, ಸೊ DQ ಇಸ್ DU ಇಯರ್. ಅದೇ ಥರ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಏನು ಬರಿಬೋದು, ಇಲ್ಲಿ ನೋಡಿ, DQ is equal to same definition, molar specific heat capacity at constant pressure, number of moles times change in temperature dt. ಹಾಗಾದರೆ DQ ಫ್ರಮ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. DQ is equal to DU plus PdV ಗೆ DQ ಮ್ಯೂ CP dt plus DU is DQ ಓನ್ಲಿ, ಯಾವಾಗ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಅದಕ್ಕೆ ಈ DQನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ ಆಸ್ DU ಮ್ಯೂ CV dt ಪ್ಲಸ್ PdV. ಇವಾಗ ಇಲ್ಲಿ ಮ್ಯೂ CV dt ಈ ಕಡೆ ತಗೋಬಾ, ಮ್ಯೂ CP dt ಮೈನಸ್ ಮ್ಯೂ CV dt. ಸೊ CP ಮೈನಸ್ CV ಮಿಕ್ಕಿದ್ದೆಲ್ಲ ಕಾಮನ್ ತೆಗೆಯೋಣ, ಮ್ಯೂ dt ಕಾಮನ್ ತೆಗೆದು ಉಳಿದಿದ್ದೇನು CP ಮೈನಸ್ CV. ಸೊ CP ಮೈನಸ್ CV ಈ ಕಡೆ ಇರಲಿ, ಮ್ಯೂ dt ಕೆಳಗಡೆ ಕಳಿಸಿದ್ರೆ ಏನಾಗುತ್ತೆ, PdV ಬೈ ಮ್ಯೂ dt. ಆಗ CP ಮೈನಸ್ CV ಇಸ್ ಈಕ್ವಲ್ ಟು PdV ಬೈ ಮ್ಯೂ dt. ಬಟ್ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಗೊತ್ತಿರಬೇಕು. ಐಡಿಯಲ್ ಗ್ಯಾಸ್ ಈಕ್ವೇಷನ್ ಏನು ಗೊತ್ತಾ, PV ಇಸ್ ಈಕ್ವಲ್ ಟು ಮ್ಯೂ RT. ಇಲ್ಲಿ P ಇಸ್ ಪ್ರೆಷರ್, V ಇಸ್ ವಾಲ್ಯೂಮ್, ಮ್ಯೂ ಇಸ್ ನಂಬರ್ ಆಫ್ ಮೋಲ್ಸ್ ಅಥವಾ ಎನ್ ಅಂತ ಕೂಡ ಇರುತ್ತೆ ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ. N ಇಸ್ ನಂಬರ್ ಆಫ್ ಮೋಲ್ಸ್, R ಗ್ಯಾಸ್ ಕಾನ್ಸ್ಟೆಂಟ್, T ಟೆಂಪರೇಚರ್. ಅಲ್ಲಿಂದ ನಾವು R ಅನ್ನು ಏನಂತ ಬರಿಬೋದು, R ಇಸ್ ಈಕ್ವಲ್ ಟು PV ಬೈ ಮ್ಯೂ T. R ಇಸ್ ಈಕ್ವಲ್ ಟು ವಾಟ್, PV ಬೈ ಮ್ಯೂ T. ಸೊ ಹಾಗಾದರೆ PdV ಬೈ ಮ್ಯೂ dt ಜಾಗದಲ್ಲಿ R ಅನ್ನು ಹಾಕ್ಬೋದು, ವಿಚ್ ಇಸ್ ದಿಸ್ ಇಸ್ ಮೇಯರ್ಸ್ ರಿಲೇಷನ್. ಓಕೆ, ಕ್ಲಿಯರ್ ಗೈಸ್? CP minus CV is equal to R. And ideal gas. So ideal gas is already ನಾನು ಹೇಳಿದೆ ನಿಮಗೆ just now. Ideal gas equation is PV is equal to mu RT, ಅಥವಾ ನಾವು PV is equal to nRT ಅಂತ ಕೂಡ ಬರಿತೀವಿ. ಕೆಲವು ಬುಕ್ಸಲ್ಲಿ nRT ಇರುತ್ತೆ, ಕೆಲವು ಬುಕ್ಸಲ್ಲಿ mu RT ಇರುತ್ತೆ. ನಿಮ್ಮ NCERTಲಿ nRT ಇರುತ್ತೆ. P ಏನು, ಪ್ರೆಷರ್ ಆಫ್ ದ ಗ್ಯಾಸ್, V is ವಾಲ್ಯೂಮ್ ಆಫ್ ದ ಗ್ಯಾಸ್, mu is ನಂಬರ್ ಆಫ್ ಮೋಲ್ಸ್ ಅಥವಾ N number of moles, or gas constant, T is temperature. Okay, clear guys? Gas equation, ideal gas equation is PV is equal to nRT. So isothermal ಅಲ್ಲಿ ಈ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಯಾವ ಫಾರ್ಮ್ಯಾಟಿಗೆ ಬರುತ್ತೆ, ದಟ್ ಇಸ್ ದ ಕ್ವಶನ್ ಇವಾಗ. ಸೊ ಐಸೋಥರ್ಮಲ್ ಅಂದ್ರೆ ಏನು, ಟೆಂಪರೇಚರ್ ಕಾನ್ಸ್ಟೆಂಟ್. ಐಸೋಥರ್ಮಲ್ ಅಂದರೆ ಟೆಂಪರೇಚರ್ ಕಾನ್ಸ್ಟೆಂಟ್ ಆರ್ ಚೇಂಜ್ ಇನ್ ಟೆಂಪರೇಚರ್ ಏನಿರುತ್ತೆ 0. ಸೊ ಫ್ರಮ್ ideal gas equation, PV is equal to nRT. See, PV is equal to nRT. Ideal gas equation. This is ideal gas equation. Okay na? So illi if T is constant,
ರೈಟ್ ಹ್ಯಾಂಡ್ ಸೈಡನ್ನು ನೋಡಿ, ಎನ್ ಆಲ್ರೆಡಿ ಕಾನ್ಸ್ಟೆಂಟ್. ನಾವು ಗ್ಯಾಸ್ ಪಾರ್ಟಿಕಲ್ಸನ್ನು ಚೇಂಜ್ ಮಾಡ್ತಾ ಇಲ್ಲ ಅಂದರೆ ಎನ್ ಕಾನ್ಸ್ಟೆಂಟ್. ಆರ್ ಈಸ್ ಯೂನಿವರ್ಸಲ್ ಕಾನ್ಸ್ಟೆಂಟ್. ಸಿ ದಿಸ್ ಈಸ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ಯೂನಿವರ್ಸಲ್ ಕಾನ್ಸ್ಟೆಂಟ್ ಆರ್ ಇಸ್ ದೇರ್. ಬಟ್ ಈಗ ಟೆಂಪರೇಚರ್ ಕೂಡ ಕಾನ್ಸ್ಟೆಂಟ್ ಆಯಿತು ಅಂದರೆ, ದಿಸ್ ಎಂಟೈರ್ ಟರ್ಮ್ ಏನಾಗುತ್ತೆ, ಇಸ್ ಅ ಕಾನ್ಸ್ಟೆಂಟ್. ಈ NRT ಟರ್ಮ್ ಎಂಟೈರ್ ಟರ್ಮ್ ಏನಾಗುತ್ತೆ, ಕಾನ್ಸ್ಟೆಂಟ್. ಅದಕ್ಕೆ ನಾವು PV ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತೇಳಿ ಬರಿಬೋದು. ಅರ್ಥ, ಸೊ ಲೆಟ್ ದ ಪ್ರೊಸೆಸ್ ಹ್ಯಾಪನ್. ಈ ಟೈಮಲ್ಲಿ ಪ್ರೆಷರ್ ವಾಲ್ಯೂಮ್ ಪ್ರಾಡಕ್ಟ್ ಏನಿದೆ, ಅಟ್ ಎನಿ ಟೈಮ್ ಲೇಟರ್ ಕೂಡ ಪ್ರೆಷರ್ ವಾಲ್ಯೂಮ್ ಪ್ರಾಡಕ್ಟ್ ಏನಿರುತ್ತೆ, ಸೇಮ್ ಇರುತ್ತೆ. P1 V1 ಈಕ್ವಲ್ ಟು P2 V2. ಇದನ್ನು ನಾವು ಐಸೋಥರ್ಮಲ್ ಅಂತ ಹೇಳ್ತೀವಿ. ಯು ನೀಡ್ ಟು ರಿಮೆಂಬರ್ ದಿಸ್ ಫಾರ್ ಐಸೋಥರ್ಮಲ್. ರಿಮೆಂಬರ್, ಈ ಫಾರ್ಮ್ಯಾಟನ್ನು ನೀವು ನೆನ್ಪಿಟ್ಕೋಬೇಕು. ರಿಮೆಂಬರ್ ದಿಸ್ ಫಾರ್ ಐಸೋಥರ್ಮಲ್. P1 V1 ಈಕ್ವಲ್ ಟು P2 V2. ಇದರ ಮೇಲೆ ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ. ಅನ್ ಐಡಿಯಲ್ ಗ್ಯಾಸ್ ಅಟ್ ಪ್ರೆಷರ್ P0, ಓಕೆ, ಅಂಡ್ ವಾಲ್ಯೂಮ್ V0 ಎಕ್ಸ್ಪ್ಯಾಂಡ್ಸ್ ಅಂದರೆ ವಾಲ್ಯೂಮ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಐಸೋಥರ್ಮಲಿ ಅಂದರೆ ಏನರ್ಥ, PV ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಐಡಿಯಲ್ ಗ್ಯಾಸ್ PV ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ವೆನ್ ದ ಪ್ರೆಷರ್ ಇಸ್ P0/6, ಪ್ರೆಷರ್ ಚೇಂಜ್ ಆಗ್ತಾ ಇದೆ, ಇನ್ಫ್ಯಾಕ್ಟ್ ರೆಡ್ಯೂಸ್ ಆಗ್ತಾ ಇದೆ. ವಾಟ್ ಈಸ್ ದ ನ್ಯೂ ವಾಲ್ಯೂಮ್? ಸೊ ಗೈಸ್, ಐಡಿಯಲ್ ಗ್ಯಾಸ್ಗೆ ಏನಂತ ಬರಿತೀವಿ, PV ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್, ಅಥವಾ ಆರ್ P1 V1 ಈಕ್ವಲ್ ಟು P2 V2. P1 ಏನು, ಇನಿಷಿಯಲಿ ಪ್ರೆಷರ್ P0 ಇತ್ತು, ವಾಲ್ಯೂಮ್ V0 ಇತ್ತು. ಲೇಟರ್ ಪ್ರೆಷರ್ ಏನಾಗ್ತಾ ಇದೆ, P0/6. ನಮಗೇನು ಬೇಕು, V2 ಬೇಕು. ಹಾಗಾದರೆ V2 ಏನಾಗುತ್ತೆ, ಇಲ್ಲಿಂದ P0 ಕ್ಯಾನ್ಸಲ್, V2 ಇಸ್ 6V0. V2 ಇಸ್ 6V0. ಕ್ಲಿಯರ್? ಸಿಂಪಲ್ ಪ್ರಾಬ್ಲಮ್. ಈ ಥರ ನಾವು ಪ್ರಾಬ್ಲಮ್ಸನ್ನು ನೋಡ್ತೀವಿ. ಸೊ ಅಗೇನ್ ಈ ಥರದ ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸಾಲ್ವ್ ಮಾಡ್ತೀನಿ. ನಾವು ಥಿಯರಿ ಹ್ಯಾಸ್ ಟು ಬಿ ಕ್ಲಿಯರ್ ಗೈಸ್. ಓಕೆ, ನಾವು ಅದೇ ಥರ ಅಡಿಯಾಬ್ಯಾಟಿಕ್ ಕೇಸ್ಗೆ ನಾವು ನೋಡ್ತಾ ಹೋದರೆ ಐಡಿಯಲ್ ಗ್ಯಾಸನ್ನು. ಸೊ ಅಡಿಯಾಬ್ಯಾಟಿಕ್ ಅಂದ್ರೆ ಏನು, ನೋ ಇಟ್ ಎಂಟರ್ಸ್ ಆರ್ ಎಕ್ಸಿಟ್, ಅಥವಾ Q ಇಸ್ ಈಕ್ವಲ್ ಟು 0. ಫಾರ್ ಎನ್ ಐಡಿಯಲ್ ಗ್ಯಾಸ್ ನಾವು PV ಇಸ್ ಈಕ್ವಲ್ ಟು NRT ಅಂತ ಹೇಳಿ ಬರೀಬೋದು. ಎನ್ ಅನ್ನು 1 ಮೋಲ್ ಅಂತ ಫಿಕ್ಸ್ ಮಾಡಿದ್ರೆ PV ಇಸ್ ಈಕ್ವಲ್ ಟು RT. ಸೊ ಈ ಇಕ್ವೇಷನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ PdV ಪ್ಲಸ್ VdP. ಸೊ ಪ್ರೆಷರ್ ಈಸ್ ವೇರಿಯಬಲ್, ವಾಲ್ಯೂಮ್ ಈಸ್ ವೇರಿಯಬಲ್. ಅದಕ್ಕೆ ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್. ಬಟ್ ರೈಟ್ ಹ್ಯಾಂಡ್ ಸೈಡಲ್ಲಿ ಇಲ್ಲಿ R ಏನಿದೆ, ದಿಸ್ ಇಸ್ ಕಾನ್ಸ್ಟೆಂಟ್. ಅದಕ್ಕೆ ನಮಗೆ TDR ಟರ್ಮ್ ಬರ್ತಾ ಇಲ್ಲ. ದಿಸ್ TDR ಟರ್ಮ್ ಇಸ್ 0. ಓಕೆನಾ? ಅಂಡ್ dt-ನ ನಾವು ಇಲ್ಲಿಂದ ಏನಂತ ಬರಿಬೋದು, PdV ಪ್ಲಸ್ VdP ಡಿವೈಡೆಡ್ ಬೈ R. ಜಸ್ಟ್ R ಅನ್ನು ಕೆಳಗಡೆ ಕಳಿಸ್ತೆ. ಅಂಡ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಕಾರ್ಡಿಂಗ್ ಟು ದಟ್ dQ ಇಸ್ ಈಕ್ವಲ್ ಟು du ಪ್ಲಸ್ PdV. ಬಟ್ ಅಡಿಯಾಬ್ಯಾಟಿಕ್ ಅಲ್ಲಿ Q 0, ರೈಟ್? ಬಟ್ du ನಾವು ಆಲ್ರೆಡಿ ಏನಂತ ಡಿಫೈನ್ ಮಾಡಿದ್ದೀವಿ, NCV/dt. ಬಟ್ 1 ಮೋಲ್ ಇತ್ತು ಅಂದರೆ ಜಸ್ಟ್ CVdt ಪ್ಲಸ್ PdV. ಓಕೆನಾ? ಸೊ CVdt ಪ್ಲಸ್ PdV 0. ಬಟ್ ಇಲ್ಲಿ ಆ dt ಜಾಗದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಐ ಆಮ್ ಜಸ್ಟ್ ಶೋಯಿಂಗ್ ಯು ಏನು ರಿಸಲ್ಟ್ ಬರುತ್ತೆ, ಯಾವ ಥರ ಬಂತು. ಬಟ್ ನಮಗೇನು ಇಂಪಾರ್ಟೆಂಟು, ದಟ್ ಫೈನಲ್ ರಿಸಲ್ಟ್ ಈಸ್ ಇಂಪಾರ್ಟೆಂಟ್. ಬಟ್ ನಿಮಗೆ ಲಾಜಿಕ್ ಮಿಸ್ ಆಗಬಾರ್ದು. ವಿ ವಿಲ್ ಆಲ್ವೇಸ್ ಗೋ ಫ್ರಮ್ ದ ಫಸ್ಟ್ ಪ್ರಿನ್ಸಿಪಲ್ಸ್ ಇನ್ ಫಿಸಿಕ್ಸ್. ಅದನ್ನು ಫಸ್ಟ್ ಹೇಳ್ತಾ ಇದ್ದೀನಿ. ಬಟ್ ನಮಗೆ ರಿಸಲ್ಟ್ ಈಸ್ ಇಂಪಾರ್ಟೆಂಟ್, ದ ಅಪ್ರೋಚ್ ಈಸ್ ಇಂಪಾರ್ಟೆಂಟ್. ಓಕೆ, ಸೊ CVdt ಜಾಗದಲ್ಲಿ ಇದು PdV ಪ್ಲಸ್ VdP ಬೈ R ಪ್ಲಸ್ PdV. ಸೊ ಗೈಸ್, ಇವಾಗ ಏನು ಮಾಡ್ತಾ ಇದ್ದೀನಿ, ಈ R ಅನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಇದರ ಜೊತೆ LCM ತೊಗೊಂಡ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ರೈಟ್ ಹ್ಯಾಂಡ್ 0. ಬಟ್ ಈ ಟರ್ಮ್ ಇಲ್ಲಿ ಬರುತ್ತೆ RP. ಓಕೆ, CV PdV ಪ್ಲಸ್ VdP ಪ್ಲಸ್ RP ಇಂಟು DV. ಓಕೆನಾ? ಬಟ್ ಇಲ್ಲಿ R ಏನು, ಮೇಯರ್ಸ್ ರಿಲೇಷನ್, CP ಮೈನಸ್ CV. ಸೊ ಈ ಎಕ್ಸ್ಪ್ರೆಷನನ್ನು ನಮಗೆ ಸಾಲ್ವ್ ಮಾಡಿದ್ರೆ ಫೈನಲಿ ಬರೋ ಫಾರ್ಮ್ ಏನು ಅಂದರೆ, ದಿಸ್ ಇಸ್ ದ ಫೈನಲ್ ಫಾರ್ಮ್. PV ಟು ದ ಪವರ್ ಗಾಮಾ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. PV ಟು ದ ಪವರ್ ಗಾಮಾ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಇದು ಫೈನಲ್ ಎಕ್ಸ್ಪ್ರೆಷನ್ನು. ಈ ಫಾರ್ಮನ್ನು ಸಾಲ್ವ್ ಮಾಡಿದ್ರೆ ನಮಗೆ ಬರುತ್ತೆ. ಬಟ್ ನಮಗೇನು ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ, ದಿಸ್ ಈಸ್ ಇಂಪಾರ್ಟೆಂಟ್. ಇಲ್ಲಿ P is pressure, V is volume, and gamma is
Gamma is the ratio of Cp by Cv, molar specific heat capacity at constant pressure by molar specific heat capacity at constant volume. ಓಕೆನಾ? ಯಾವುದೇ ಅಡಿಯಾಬ್ಯಾಟಿಕ್ ಪ್ರೊಸೆಸ್ಗೆ ಪಿ ವಿ ಟು ದ ಪವರ್ ಗಾಮಾ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಸೊ ಹಾಗಾದ್ರೆ ಅನ್ ಅಡಿಯಾಬ್ಯಾಟಿಕ್ ಪ್ರೊಸೆಸ್ ಬಿಕಮ್ಸ್ ಐಸೋಥರ್ಮಲ್ ಯಾವಾಗ ಗಾಮಾ ಇಸ್ ಈಕ್ವಲ್ ಟು 1 ಅಥವಾ ಸಿ ಪಿ ಇಸ್ ಈಕ್ವಲ್ ಟು ಸಿ ವಿ. ಸಿ ಪಿ ಇಸ್ ಈಕ್ವಲ್ ಟು ಸಿ ವಿ ಆದಾಗ ಅಡಿಯಾಬ್ಯಾಟಿಕ್ ಪ್ರೊಸೆಸ್ ಇಸ್ ಐಸೋಥರ್ಮಲ್. ಓಕೆನಾ? ಕ್ಲಿಯರ್ ಗೈಸ್. ನೌ ವರ್ಕ್ ಡನ್ ಮೇಲೆ ಫೋಕಸ್ ಮಾಡೋಣ. ವರ್ಕ್ ಡನ್ ಇನ್ ಐಸೋಥರ್ಮಲ್ ಪ್ರೊಸೆಸ್. ಎಲ್ಲ ಡಿಫ್ರೆಂಟ್ ಪ್ರೊಸೆಸ್ಸಲ್ಲೂ ವರ್ಕ್ ಡನ್ ಏನಿರುತ್ತೆ ಅಂತ ಹೇಳಿ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ವರ್ಕ್ ಡನ್ ಯಾವ ಥರ ನಾವು ಮಾಡ್ಬೋದು ಫಸ್ಟ್ ಅಂತ ನೋಡ್ತಾ ಹೋಗೋಣ. ಇನ್ ಐಸೋಥರ್ಮಲ್ ಪ್ರೊಸೆಸ್ ವರ್ಕ್ ಡನ್ ಇಸ್ ಎಫ್ ಡಾಟ್ ಡಿ, ನಮಗೆ ಗೊತ್ತು. ಓಕೆ, ಇನ್ ಐಸೋಥರ್ಮಲ್ ಪ್ರೊಸೆಸ್ ನೋಡ್ತಾ ಇದ್ದೀನಿ. ಸೊ ಐಸೋಥರ್ಮಲ್ ಪ್ರೊಸೆಸ್ಸಲ್ಲಿ ಏನಿದೆ, ಲೆಟ್ ಮಿ ರೈಟ್ ದ ಡಯಾಗ್ರಾಮ್ ಇಯರ್. ಓಕೆ, ಬೀಕರ್ ಇದೆ, ಓಕೆ, ಸಿಲಿಂಡರ್ ಇದೆ. ಸಿಲಿಂಡರಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ವಿ ಆರ್ ಪ್ಲೇಸಿಂಗ್ ಅ ಪಿಸ್ಟನ್. ಪಿಸ್ಟನ್ ಇದೆ, ಓಕೆನಾ. ದಿಸ್ ಪಿಸ್ಟನ್ ವಿ ಆರ್ ಟ್ರೈಂಗ್ ಟು ಮೂವ್ ಮಾಡಕ್ಕೆ ನೋಡ್ತಾ ಇದ್ದೀವಿ ಈ ಪಿಸ್ಟನನ್ನು. ಓಕೆ, ಸೊ ಯಾವ ಡೈರೆಕ್ಷನಲ್ಲಿ ಮೂವ್ ಮಾಡ್ತಾ ಇದ್ದೀವಿ, ವಿ ಆರ್ ಟ್ರೈಂಗ್ ಟು ಮೂವ್ ದಿಸ್ ಪಿಸ್ಟನ್ ಥ್ರೂ ದಿಸ್ ಡಿಸ್ಟೆನ್ಸ್ dx by force F. And surface area ಏನಿದೆ, this is A. A is the surface area. So work done in moving the piston through dx. dx distance ನಾವು ಮೂವ್ ಮಾಡಬೇಕು ಅಂದರೆ ವರ್ಕ್ ಡನ್ ಏನು, ಡಿಸ್ಪ್ಲೇಸ್ಮೆಂಟ್ ಫೋರ್ಸ್ ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಇದೆ. ಸೊ ಫೋರ್ಸ್ ಡಾಟ್ ಡಿಸ್ಪ್ಲೇಸ್ಮೆಂಟ್ ವಿಚ್ ಇಸ್ ಎಫ್ ಡಿ ಎಕ್ಸ್. ಬಟ್ ಎಫ್ ಏನು, ಪ್ರೆಷರ್ ಇಂಟು ಏರಿಯಾ. ಎಫ್ ಇಸ್ ಪ್ರೆಷರ್ ಇಂಟು ಏರಿಯಾ. ಎಫ್ ಇಸ್ ಪ್ರೆಷರ್ ಇಂಟು ಏರಿಯಾ. ಅಂಡ್ ಬಟ್ ಎ ಟೈಮ್ಸ್ ಡಿ ಎಕ್ಸ್ ಏನು, ಏರಿಯಾ ಟೈಮ್ಸ್ ಡಿ ಎಕ್ಸ್ ಇಸ್ ಚೇಂಜ್ ಇನ್ ವಾಲ್ಯೂಮ್. ಕಂಪ್ರೆಸ್ ಮಾಡಿದ್ವಿ, ಚೇಂಜ್ ಇನ್ ವಾಲ್ಯೂಮ್, ಪಿ ಡಿ ವಿ. ಸೊ ಟೋಟಲ್ ವರ್ಕ್ ಡನ್ ಟು ಇನ್ಕ್ರೀಸ್, ಇಲ್ಲಿಂದ ಎಲ್ಗೋ, ಇಲ್ಲೆಲ್ಲಿಂದನೂ ವಾಲ್ಯೂಮ್ 1ಇಂದ ಇಲ್ಲಿ ತನಕ ನಾನು ಕಂಪ್ರೆಸ್ ಮಾಡ್ತಾ ಇದ್ದೀನಿ ವಾಲ್ಯೂಮ್ 2 ತನಕ. ಅಂದರೆ ಟೋಟಲ್ ವರ್ಕ್ ಡನ್ ಅನ್ನು ಯಾವ ಥರ ಬರಿಬೋದು, ಸಿಂಪ್ಲಿ ಇಂಟಿಗ್ರೇಟಿಂಗ್ ಡಿ ಡಬ್ಲ್ಯೂ ಫ್ರಮ್ ವಾಲ್ಯೂಮ್ 1 ಟು ವಾಲ್ಯೂಮ್ 2 ಪಿ ಡಿ ವಿ. ಡಿ ವಿ ಜಾಗದಲ್ಲಿ ಡಿ ಡಬ್ಲ್ಯೂ ಜಾಗದಲ್ಲಿ ಪಿ ಡಿ ವಿ. ಬಟ್ ಫಾರ್ ಅನ್ ಐಡಿಯಲ್ ಗ್ಯಾಸ್ ಪಿ ವಿ ಏನಿರುತ್ತೆ, ಆರ್ ಟಿ. ಹಾಗಾದರೆ ನಮಗೆ ಪಿ ಜಾಗದಲ್ಲಿ ಆರ್ ಟಿ ಬೈ ವಿ ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಪಿ ಜಾಗದಲ್ಲಿ ಪಿ ಇಸ್ ಈಕ್ವಲ್ ಟು ಪಿ ವಿ ಇಸ್ ಈಕ್ವಲ್ ಟು ಆರ್ ಟಿ, ಬಟ್ ಪಿ ಇಸ್ ಈಕ್ವಲ್ ಟು ಆರ್ ಟಿ ಬೈ ವಿ. ಆರ್ ಟಿ ಬೈ ವಿ, ವಿ ಒನ್ ಟು ವಿ ಟು. ಇಲ್ಲಿ ಆರ್ ಮತ್ತು ಟಿ ಏನಿದೆ, ಆರ್ ಅಂಡ್ ಟಿ ಕಾನ್ಸ್ಟೆಂಟ್, ಟೇಕ್ ಇಟ್ ಔಟ್ ಆಫ್ ದ ಇಂಟಿಗ್ರೇಷನ್. ಅಂಡ್ ಇಂಟಿಗ್ರೇಷನ್ ಆಫ್ ಡಿ ವಿ ಬೈ ವಿ ಏನು, ಇಂಟಿಗ್ರೇಷನ್ ಆಫ್ ಡಿ ವಿ ಬೈ ವಿ is ln v. So RT times ln v, v1 to v2. dv by v is ln v. So v1 to v2. ಲಿಮಿಟ್ಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ln v2 by v1. ln v2 minus ln v1 which is nothing but v2 by v1. Again ಇಲ್ಲಿ ಅಬ್ಸರ್ವ್ ಮಾಡಿ, v2 by v1, v2 by v1 is nothing but p1 by p2. v2 by v1 equal to p1 by p2. ಅದೇ ಜಾಗದಲ್ಲಿ v2 by v1 ಜಾಗದಲ್ಲಿ p1 by p2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು. ಆರ್ ಟಿ ಲ್ಯಾನ್ p1 by p2. ಅಥವಾ ನಾವು ಇದನ್ನು ಲಾಗಲ್ಲಿ ಬರಿಬೇಕು ಅಂದರೆ ಏನು ಮಾಡಬೇಕು, 2.3 ಮಲ್ಟಿಪ್ಲೈ ಮಾಡಬೇಕು. ಆರ್ ಟಿ ಇಂಟು 2.3 ಲಾಗ್ ಟು ದ ಬೇಸ್ 10. ಓಕೆ, v2 by v1 ಈ ಥರ ನಾವು ಬರ್ಕೋಬೋದು. ಲಾಗ್, ಲ್ಯಾನ್ ಅಂದರೆ ನ್ಯಾಚುರಲ್ ಬೇಸ್, ಲಾಗ್ ಟು ದ ಬೇಸ್ 2.7 ವಿಚ್ ಇಸ್ ಇ. ಓಕೆನಾ, ಇದು ವರ್ಕ್ ಡನ್. ನಿಮಗೆ ಈ ಫಾರ್ಮ್ಯಾಟ್ ವರ್ಕ್ ಡನ್ ಇನ್ ಐಸೋಥರ್ಮಲ್ ಗೊತ್ತಿರಬೇಕು. ಆರ್ ಟಿ ಲ್ಯಾನ್ ವಿ ಟು ಬೈ ವಿ ಒನ್ ಅಥವಾ ಆರ್ ಟಿ ಲ್ಯಾನ್ ಪಿ ಒನ್ ಬೈ ಪಿ ಟು. ಕ್ಲಿಯರ್ ಗೈಸ್? ಓಕೆ, ಅಂಡ್ ದ ಲಾಸ್ಟ್ ಒನ್ ವಿಚ್ ಇಸ್ ವರ್ಕ್ ಡನ್ ಇನ್ ಅಡಿಯಾಬ್ಯಾಟಿಕ್ ಪ್ರೊಸೆಸ್. ಅಡಿಯಾಬ್ಯಾಟಿಕ್ ಪ್ರೊಸೆಸ್ಸಲ್ಲಿ ವರ್ಕ್ ಡನ್ ಏನು ಅಂತೇಳಿ ನೋಡ್ತಾ ಹೋಗೋಣ. ಅಡಿಯಾಬ್ಯಾಟಿಕ್ ಅಂದರೆ ಕ್ಯೂ ಇಸ್ ಈಕ್ವಲ್ ಟು 0. ಈಟ್ ಎಂಟ್ರೂ ಆಗಲ್ಲ, ಎಕ್ಸಿಟು ಆಗಲ್ಲ. ಸೊ ಸಿಮಿಲರ್ ಕೇಸ್ ಏನು, ಸಿಲಿಂಡರ್ ಇದೆ, ಇಲ್ಲಿ ಪಿಸ್ಟನ್ ಇದೆ. ಅಗೇನ್ ಅಡಿಯಾಬ್ಯಾಟಿಕ್ ಪ್ರೊಸೆಸ್ ಮಾಡ್ತಾ ಇದೀವಿ ನಾವು. ಓಕೆ, ಈಟ್ ಈಸ್ ನಾಟ್ ಎಕ್ಸಿಟಿಂಗ್ ಆಲ್ಸೋ, ಎಂಟ್ರಿಂಗ್ ಆಲ್ಸೋ. ಪಿಸ್ಟನ್ ಅನ್ನ
ಮೂವ್ ಮಾಡೋಣ. ಮೂವ್ ದ ಪಿಸ್ಟನ್ ಥ್ರೂ ಡಿಸ್ಟೆನ್ಸ್ dx by force F. ಏರಿಯಾ ಏನಿದೆ ಎ ಇದೆ. ಸೊ ವರ್ಕ್ ಡನ್ ಆಗಿ ಏನು ಬರಿಬಹುದು, ಅಗೇನ್ ಸೇಮ್ ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಎರಡು ಡೈರೆಕ್ಷನ್ ಸೇಮ್ ಇದೆ. ಎಫ್ ಡಿ ಎಕ್ಸ್, ಎಫ್ ಎಸ್ ಪ್ರೆಷರ್ ಇಂಟು ಏರಿಯಾ, ಪಿ ಎ ಡಿ ಎಕ್ಸ್, ಬಟ್ ಎ ಡಿ ಎಕ್ಸ್ ಏನು ಚೇಂಜ್ ಇನ್ ವಾಲ್ಯೂಮ್ ಪಿ ಡಿ ವಿ. ಸೊ ಟೋಟಲ್ ವರ್ಕ್ ಡನ್ ಮಾಡಬೇಕು ಅಂದರೆ ಸೇಮ್ ಫಾರ್ಮ್ಯಾಟ್, ಇಂಟಿಗ್ರೇಷನ್ v1 to v2 p dv, integration of dv is equal to work done w. But for adiabatic process ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೆ. ಐಡಿಯಾಬ್ಯಾಟಿಕ್ಕಿಗೆ ಪಿ ವಿ ಟು ದ ಪವರ್ ಗಾಮಾ ಏನಿದೆ ಕಾನ್ಸ್ಟೆಂಟ್. ಸೊ ಓಕೆ, ಪಿ ವಿ ಟು ದ ಪವರ್ ಗಾಮಾ ಇಸ್ ಕಾನ್ಸ್ಟೆಂಟ್. ಹಾಗಾದರೆ ಕಾನ್ಸ್ಟೆಂಟ್ ವಿಚ್ ಇಸ್ ಈಕ್ವಲ್ ಟು ಕೆ ಅಂತೇಳಿ ಬರ್ಕೊತಿದ್ದೀನಿ. ಓಕೆ, ಪಿ ವಿ ಟು ದ ಪವರ್ ಗಾಮಾ ಕಾನ್ಸ್ಟೆಂಟ್. ಸೊ ಪಿ ಜಾಗಕ್ಕೆ ಏನು ಬರಿಬೋದು ಹಾಗಾದರೆ, ಪಿ ಜಾಗಕ್ಕೆ ಕಾನ್ಸ್ಟೆಂಟ್ ಬೈ ವಿ ಟು ದ ಪವರ್ ಗಾಮಾ, ಕಾನ್ಸ್ಟೆಂಟ್ ಬೈ ವಿ ಟು ದ ಪವರ್ ಗಾಮಾ ಏನಿದು, ದಿಸ್ ಇಸ್ ಪಿ ಡಿ ವಿ, ಪಿ ಡಿ ವಿ. ಬಟ್ ಕಾನ್ಸ್ಟೆಂಟ್ ಹೊರಗಡೆ ತಗೋ ಅಂಡ್ ವಿ ಟು ದ ಪವರ್ ಮೈನಸ್ ಗಾಮಾ ಆಗುತ್ತೆ ಮೇಲ್ಗಡೆ ಹೋದರೆ, ಮೈನಸ್ ಗಾಮಾ ಟೈಮ್ಸ್ ಡಿ ವಿ. ಅಗೇನ್ ಇಂಟಿಗ್ರೇಟ್ ಮಾಡಿದರೆ ಇಂಟಿಗ್ರೇಷನ್ ಆಫ್ ಎನ್ ವಿ ಟು ದ ಪವರ್ ಎನ್ ಆರ್ ಎಕ್ಸ್ ಟು ದ ಪವರ್ ಎನ್ ಏನು, ಎಕ್ಸ್ ಟು ದ ಪವರ್ ಎನ್ ಪ್ಲಸ್ ಒನ್ ಬೈ ಎನ್ ಪ್ಲಸ್ ಒನ್. ಸೊ ಅದನ್ನು ನಾವು ಆ ಫಾರ್ಮುಲಾ ನಾವು ಇಲ್ಲಿ ಅಪ್ಲೈ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದ್ರೆ, ಆಫ್ಟರ್ ಸಾಲ್ವಿಂಗ್ ನಮಗೆ ವರ್ಕ್ ಡನ್ 1/1 ಮೈನಸ್ ಗಾಮಾ ಇಂಟು P2 V2 ಮೈನಸ್ P1 V1 ಈ ಫಾರ್ಮ್ಯಾಟ್ ಬರುತ್ತೆ. ಅಬ್ಸರ್ವ್ ಮಾಡಿ, 1/1 ಮೈನಸ್ ಗಾಮಾ P2 V2 ಮೈನಸ್ P1 V1. ಇದನ್ನು ನೀವು ನೆನ್ಪಿಟ್ಕೋಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ. ಫಾರ್ ನೀಟ್ ಆ್ಯಂಡ್ ಜೆ ಎಕ್ಸಾಮ್ ವರ್ಕ್ ಡನ್ ಇಸ್ ಈಕ್ವಲ್ ಟು 1 ಗಾಮಾ ಮೈನಸ್. ಓಕೆ, ಅಗೇನ್ ಏನು ಮಾಡ್ತಾ ಇದ್ದೀನಿ, ಜಸ್ಟ್ ಇಲ್ಲಿ ಸೈನ್ಸ್ ಫ್ಲಿಪ್ ಮಾಡ್ತಾ ಇದ್ದೀವಿ, ಅದಕ್ಕೆ ಒಳಗಡೆ ಕೂಡ ಸೈನ್ ಫ್ಲಿಪ್ ಆಗ್ತಾ ಇದೆ. P1 V1 ಮೈನಸ್ P2 V2. ಅಗೇನ್ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಏನು, ಪಿ ವಿ ಇಸ್ ಈಕ್ವಲ್ ಟು ಆರ್ ಟಿ, ಪಿ ವಿ ಇಸ್ ಈಕ್ವಲ್ ಟು ಆರ್ ಟಿ. ಹಾಗಾದರೆ P1 V1 ಜಾಗದಲ್ಲಿ ಆರ್ ಟಿ ಒನ್ ಬರಿಬೋದು, P2 V2 ಜಾಗದಲ್ಲಿ ಆರ್ ಟಿ ಟು ಬರಿಬೋದು, ವಿಚ್ ಇಸ್ the expression for work done in adiabatic process. Clear guys? ವರ್ಕ್ ಡನ್ ಇನ್ ಐಸೋಥರ್ಮಲ್ ಏನಿರುತ್ತೆ, ವರ್ಕ್ ಡನ್ ಇನ್ ಐಡಿಯಾಬ್ಯಾಟಿಕ್ ಏನಿರುತ್ತೆ, ಅದಕ್ಕಿಂತ ಹಿಂದಿನ ಕೇಸ್ ಕೂಡ ನಾವು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಮೇಲೆ ಕೆಲವಷ್ಟು ಪ್ರಾಬ್ಲಮ್ನ ತಗೊಂಡು ದೆನ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಕಾರ್ನಾಟ್ ಇಂಜಿನ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಡಿ ಪಿ ಪಿಯಲ್ಲಿ ಬೇಸ್ಡ್ ಆನ್ ದಿಸ್ ಸಿಂಪಲ್ ಪ್ರಾಬ್ಲಮ್ಸ್ ಇರುತ್ತೆ, ಯು ಹ್ಯಾವ್ ಟು ಅಟೆಂಡ್ to get ahead in the race. Thank you so much everyone. I'll see you in the next class. Tata, bye bye.